ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಹೆಡ್ ಓವರ್ ರೀಲ್ಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 7 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡಲಿ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 8th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಹಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಲೈಕ್ ಕೂಡ ಮಾಡ್ಬಿಟ್ಟು ಹೋಗ್ಬಿಡಿ. ಅದರಿಂದ ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ. ನಮ್ಮ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ. ಅಂಡ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 8th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೀರೋಯಿನ್ ಬಂದು ಅವ್ರ ಅಜ್ಜಿ ಆತ್ಮನ ಸ್ವರ್ಗಕ್ಕೆ ಕಳ್ಸೋದಕ್ಕೋಸ್ಕರ ಅವ್ರ ಮನೆ ಕಡೆ ಓಡ್ ಬಂದಿರ್ತಾಳೆ. ಅದೇ ಟೈಮ್ ಅಲ್ಲೇ ಆ ಶಾಮನ್ ಲೇಡಿ ಕೂಡ ಅಲ್ಲೇ ಇದ್ದಿರ್ತಾಳೆ. ಆ ಯೋನಾ ಅಂತ ಹೇಳಿದ್ವಲ್ಲ ಅವಳು. ಹೆಂಗೋ ಹೀರೋಗೆ ಇವಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಯ್ತು. ಅದರಿಂದ ಹೀರೋಯಿನ್ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾನೆ. ಸ್ಟಾರ್ಟಿಂಗ್ ಇಂದ ಅವಳು ನನ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರನೇ ನನ್ ಜೊತೆ ಇದ್ಲು ಅಂತ ಒಂದು ಹೀರೋಯಿನ್ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಅವನ್ಗೆ ಬರುತ್ತೆ. ಈ ತರ ಇದ್ರೆ ಇನ್ನೊಂದ್ ಕಡೆ ಆ ದೆವ್ವದ ಮನೆ ಹತ್ರ ನಮ್ ಹೀರೋಯಿನ್ ಅವ್ರ ಅಮ್ಮ ಅವ್ರ ಅಕ್ಕ ಅವರೆಲ್ಲ ಹೋಗಿ ತುಂಬಾ ಬಲವಾದ ಒಂದು ಪೂಜೆನ ಮಾಡಿ ಕಂಪ್ಲೀಟ್ ಆಗಿ ಎಲ್ಲದನ್ನು ಸೀಲ್ ಮಾಡ್ಬಿಟ್ಟು ಬಂದಿದ್ರಲ್ವಾ. ಈಗ ಆ ಜಾಗಕ್ಕೆ ಈ ಯೋನಾ ಹೋಗಿ ನೋಡ್ತಾಳೆ. ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಇದೇನಿದು ಇಷ್ಟೊಂದು ಮಂತ್ರಗಳನ್ನ ಹಾಕಿ ನಿಮ್ಮನ್ನ ಒಳಗಡೆನೆ ಕೂಡಾಕಿದ್ದಾರೆ. ನೀವ್ ಇಲ್ಲಿಂದ ಹೊರಗಡೆ ಬಂದ್ರೆ ತಾನೆ ನನ್ಗೆ ಹೆಲ್ಪ್ ಮಾಡಕ್ ಆಗೋದು. ಇರಿ ನಾನೊಂದ್ ಕೆಲಸ ಮಾಡ್ತೀನಿ ಅಂತ ಅಲ್ಲಿ ಮಂತ್ರಸಿರೋ ಒಂದು ಗೊಂಬೆನ ಇಟ್ಟಿರ್ತಾರೆ ಬಾಗ್ಲ ಹತ್ರ. ಆ ಗೊಂಬೆನ ಎತ್ಕೊಂಡು ಅದ್ರ ತಲೆನ ಕಟ್ ಮಾಡ್ಬಿಟ್ಟು ಮತ್ತೆ ಇವಳು ಬ್ಲಡ್ ಇಂದ ಏನೋ ಅದ್ರ ಮೇಲೆಲ್ಲ ಹಾಕಿ ಪೂಜೆ ಗೀಜೆ ಎಲ್ಲ ಮಾಡಿ ಮತ್ತೆ ಅದನ್ನ ಡೋರ್ ಹತ್ರನೇ ಇಡ್ತಾಳೆ. ಇವಾಗ ನಿಮ್ ಕೈಲಿ ಅಲ್ಲಿಂದ ಹೊರಗಡೆ ಬರಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನೀವ್ ಹಂಗ್ ಬಂದ್ರೇನೆ ನನ್ ಕೈಲಿ ನಿಮ್ಮನ್ನ ಕಾಪಾಡಕ್ ಆಗೋದು. ನಿಮ್ ಅಗತ್ಯ ನನಗೆ ತುಂಬಾನೇ ಇದೆ. ದಯವಿಟ್ಟು ನೀವು ಹೊರಗಡೆ ಬನ್ನಿ ಅಂತ ಕರಿತಾ ಇರ್ತಾಳೆ. ಇನ್ನೇನೆಲ್ಲ ಎಬ್ಬಿಸ್ತಾಳೋ ಅಂತ ಗೊತ್ತಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಎಲ್ಲರೂ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನಮ್ ಹೀರೋ ಪಕ್ಕದಲ್ಲಿ ಯಾವ್ದೋ ಒಂದು ದೆವ್ವ ಬರೋ ತರ ಇವಳಿಗೆ ಅನ್ಸುತ್ತೆ. ಹಂಗ ಅನ್ಸಿದ ತಕ್ಷಣ ಕ್ಲಾಪ್ ಮಾಡ್ತಾಳೆ. ಆಗ ಅಜ್ಜಿ ಹೋಗಿ ಅರ್ಥ ಆಗೋಯ್ತು. ಓಕೆ ಅವ್ನ ಪಕ್ಕದಲ್ಲಿ ದೆವ್ವ ಇದೆ ಅಂತ. ಟಕ್ಕಂತ ಹೋಗಿ ಅವ್ನ ಕೈನ ಹಿಡ್ಕೊಂಡು ಕೈಗಾಗಿರೋ ಗಾಯ ಎಲ್ಲ ಏನಾಯ್ತು, ಈಗ ಸರಿ ಆಯ್ತಾ ಅಂತ ಕೇಳ್ತಾ ಇರ್ತಾನೆ. ಆಕ್ಚುಲಿ ನಮ್ ಹೀರೋಯಿನ್ ಅವನ್ ಮೈ ಮೇಲೆ ಕೂಡ ಮಂತ್ರಗಳನ್ನ ಬರ್ದಿರ್ತಾಳೆ ಅಲ್ವಾ. ಅದ್ರಿಂದ ಯಾವಾಗೆಲ್ಲ ದೆವ್ವ ಅವನ ಹತ್ರ ಹೋಗುತ್ತೆ ಅನ್ನೋ ತರ ಇವಳಿಗೆ ಅನ್ನಿಸ್ದಾಗ ಇವಳು ಕ್ಲಾಪ್ ಮಾಡ್ತಾಳೆ. ಅವಾಗ ಅವ್ನು ಹೋಗಿ ಮುಟ್ಕೊಂತಾನೆ. ಬಟ್ ನಮ್ ಹೀರೋಗೆ ವಿಷಯ ಇನ್ನೂ ಗೊತ್ತಿಲ್ಲ. ಅದಾದ್ಮೇಲೆ ಜಿ ಅವರ ಗರ್ಲ್ ಫ್ರೆಂಡ್ ಒಂದು ಹುಡುಗಿ ಇದ್ಲಲ್ವಾ, ಅವಳು ಹೋಗ್ಬಿಟ್ಟು ಕೇಳ್ತಾರೆ, ಈ ಪ್ರಾಜೆಕ್ಟ್ ಇವತ್ತೇ ಸಬ್ಮಿಟ್ ಮಾಡ್ಬೇಕು ಕಣೋ, ನಾವ್ ಇನ್ನೂ ಸಬ್ಮಿಟೇ ಮಾಡಿಲ್ಲ, ನಾವ್ ಇನ್ನೂ ಕಂಪ್ಲೀಟೇ ಮಾಡಿಲ್ಲ ಅಂದಾಗ ಜಿಹೋ ಹೇಳ್ತಾನೆ, ಅದೇ ನಾವ್ ಮಾತ್ರ ಅಲ್ವಲ್ಲ, ಹೀರೋಯಿನ್ ಕೂಡ ಇನ್ನೂ ಸಬ್ಮಿಟ್ ಮಾಡಿಲ್ವಲ್ಲ ಅಂದಾಗ ಇನ್ ಅದೇ ಭ್ರಮೆನಲ್ಲೇ ಇರೋ ಫಸ್ಟ್ ಸಬ್ಮಿಟ್ ಮಾಡಿರೋದು ಅವಳು ಅಂದಾಗ ಇವ್ನಿಗೆ ಶಾಕ್ ಆಗೋಯ್ತು. ಅವಳಷ್ಟು ಬೇಗ ಕಂಪ್ಲೀಟ್ ಮಾಡ್ಬಿಟ್ಲ ಅಂತ ನೋಡಿದ್ರೆ ಹೌದು ಅವಳೆ ಕಂಪ್ಲೀಟ್ ಮಾಡಿರೋದು. ಅದಕ್ಕೆ ಹೆಲ್ಪ್ ಮಾಡಿರೋದು ಆ ಕನ್ನಡಕ ಹಾಕೊಂಡಿರ್ತಾಳಲ್ಲ ಒಂದು ಹುಡುಗಿ, ಆ ಹುಡುಗಿನೇ. ಚೆನ್ನಾಗಿ ಓದೋ ಹುಡುಗಿ ಅಲ್ವಾ, ಇವಳಿಂದ ಅವಳಿಗೆ ಹೆಲ್ಪ್ ಆಯ್ತು ಅಂತ ಅವಳು ನಮ್ ಹೀರೋಯಿನ್ ಗೆ ಹೆಲ್ಪ್ ಮಾಡಿರೋದು. ಅವಳು ಹೇಳ್ತಾಳೆ, ಇಲ್ಲಿ ನೋಡು ನಾನು ತುಂಬಾ ಫೋಟೋಸ್ ತೆಗಿತೀನಿ, ಅದ್ರಲ್ಲಿ ಎಲ್ಲೆಲ್ಲಿ ದೆವ್ವ ಇದೆ ಅಂತ ಹೇಳು, ಸಖತ್ ಫನ್ ಆಗಿರುತ್ತೆ ಅಂದಾಗ ಇವಳು ಕೂಡ ಓಕೆ ಅಂತ ಹೇಳ್ತಾಳೆ. ಇವಾಗ ಹಂಗೆ ಒಂದು ಬಾಸ್ಕೆಟ್ ಬಾಲ್ ಕೋರ್ಟ್ ಅಲ್ಲಿ ತೋರಿಸ್ತಾರೆ. ಎಲ್ಲರೂ ಆಟ ಆಡ್ತಾ ಇರ್ಬೇಕಾದ್ರೆ ಇವ್ರು ಹಂಗೆ ಅಲ್ಲಿ ಸೈಡ್ ಅಲ್ಲಿ ಕೂತ್ಕೊಂಡು ಅವಳು ಕನ್ನಡಕ ಹಾಕೊಂಡ್ರೆ ಹುಡುಗಿ ಫೋಟೋಸ್ ಎಲ್ಲ ತೆಗಿತಾ ಇರ್ತಾಳೆ. ಇದ್ರಲ್ಲಿ ದೆವ್ವ ಇದೆಯಾ ನೋಡು, ಇದ್ರಲ್ಲಿ ದೆವ್ವ ಇದೆ ನೋಡು ಅಂತ ಒಂದೊಂದು ಫೋಟೋ ತೋರಿಸ್ತಾ ಇದ್ರೆ ಅವಳು ಕೂಡ ಇದ್ರಲ್ಲಿ ಇದೆ ಅದ್ರಲ್ಲಿ ಇದೆ ಅಂತ ಹೇಳ್ತಾ ಇರ್ತಾಳೆ. ಚಿಕ್ಕ ನೈಮರಿ ದೆವ್ವ ಕಾಣಿಸ್ತಾ ಇರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಈ ತರ ಬಾಸ್ಕೆಟ್ ಬಾಲ್ ಆಡ್ತಾ ಇರ್ಬೇಕಾದ್ರೆ ಕೋಟಲ್ ಒಂದ್ ದೆವ್ವ ಕೂಡ ಇರುತ್ತೆ. ಅದು ನಮ್ ಹೀರೋ ಹತ್ರ ಬರೋ ತರ ಅಂದ್ರೆ ಕ್ಲಾಪ್ ಮಾಡ್ತಾಳ. ಜಿಹೋಗ್ ಅರ್ಥ ಆಗೋಯ್ತು. ಓಕೆ ಇವಾಗ ನಾನು ಮುಟ್ಬೇಕು ಅಂತ ಬೇಕಂತ ಹೋಗಿ ಮುಟ್ತಾ ಇರ್ತಾನೆ. ಬಟ್ ಇದೆಲ್ಲ ನಮ್ಮ ಹೀರೋಗೆ ಏನು ಅರ್ಥ ಆಗ್ತಾ ಇಲ್ಲ. ಆದ್ರೆ ದಿಢೀರ್ ಅಂತ ಇವಳು ಕಂಪ್ಲೀಟ್ ಆಗಿ ಕ್ಲಾಪ್ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಈ ಜಿಹೋಗ್ ಏನ್ ಅರ್ಥ ಆಗಿಲ್ಲ, ಯಾಕೆ ಇವಳು ಈ ತರ ಕ್ಲಾಪ್ ಮಾಡ್ತಿದ್ದಾಳೆ ಅಂತ ಓಡೋಗಿ ನಮ್ ಹೀರೋನ ಹಗ್ಗಲ್ಲ ಮಾಡ್ಕೊಂತಾನೆ. ಅವಾಗ ಒಳಗೆ ಸಿಗ್ನಲ್ ಮಾಡ್ತಾಳೆ, ದೆವ್ವಗೋಸ್ಕರ ಅಲ್ಲ ಕಣ, ಅವ್ನು ಚೆನ್ನಾಗ್ ಆಡ್ದ ಅಂತ ನಾನು ಕ್ಲಾಪ್ ಮಾಡಿದ್ದಕ್ಕೆ ಜಿಹೋಗೆ ಟೆನ್ಷನ್ ಆಗೋಯ್ತು, ನನ್ನ ಆಟ ಆಡ್ಸಿ ನೀನ್ ನೋಡ್ತಾ ಇದೀಯಾ ಅಂತ. ಹಿಂಗಿರ್ಬೇಕಾದ್ರೆ ಆ ಜಾಗದಲ್ಲಿ ತುಂಬಾ ದೆವ್ವಗಳಿರುತ್ತವಳ ಕಣ್ಣಿಗೆ ಕಾಣಿಸುತ್ತೆ. ಯಾಕಂದ್ರೆ ಯಾರಿಗೂ ಮುಖಾನೇ ಇಲ್ಲ, ಇವೆಲ್ಲ ತುಂಬಾ ಪವರ್ಫುಲ್ ಅಂತ ಕಾಣುತ್ತೆ. ಈಗ ಅವಳು ಮತ್ತೆ ಜೋರ ಕ್ಲಾಪ್ ಮಾಡ್ಬಿಟ್ಟು ಹೋಗಿ ಹಿಡ್ಕೊ ಅಂತ ಸಿಗ್ನಲ್ ನ ಕೊಡ್ತಾಳ. ಜಿಹೋನು ಓಡೋಗಿ ನಮ್ ಹೀರೋನ ಹಗ್ ಮಾಡ್ಕೊಂತಾನೆ. ಆದ್ರೂ ದೆವ್ವಗಳೆಲ್ಲ ಅಲ್ಲಿಂದ ಹೋಗ್ತಾ ಇಲ್ಲ. ಇವಳಿಗೆ ಅರ್ಥ ಆಯ್ತು, ನಮ್ ಪವರ್ನು ಮೀರಿ ಇಲ್ಲೇನೋ ಬೇರೆ ನಡೀತಾ ಇದೆ ಅಂತ. ಸೊ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಅವಳು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡೋಗ್ತಾಳೆ. ಜಿಹೋಗೆ ಏನ್ ಅರ್ಥ ಆಗಿಲ್ಲ. ಅದಾದ್ಮೇಲೆ ಇವರಿಬ್ರು ಫೇಸ್ ವಾಶ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಹೀರೋಯಿನ್ ಬಂದು ಜಿಹೋಗೆ ಕಾಲ್ ಮಾಡ್ಬಿಟ್ಟು ಈ ವಿಷಯನ ಹೇಳ್ತಾಳೆ. ಈ ತರ ಬಾಸ್ಕೆಟ್ ಬಾಲ್ ಅಲ್ಲಿ ತುಂಬಾ ದೆವ್ವಗಳಿತ್ತು ಕಣೋ, ಹೀರೋಗೆ ಏನೋ ತುಂಬಾ ದೊಡ್ಡ ಅಪಾಯ ಇದೆ ಅಂತ ಕಾಣಿಸುತ್ತೆ. ನಾನು ಕಂಪ್ಲೀಟ್ ಆಗಿ ಅದನ್ನ ತಿಳ್ಕೋಬೇಕು ಅಂದ್ರೆ ನಂಗೆ 2 days ಟೈಮ್ ಬೇಕು. ಸೊ 2 days ನೀನು ಹೀರೋನ ಬಿಟ್ಟು ಎಲ್ಲೂ ಹೋಗ್ಬೇಡ, ಜೊತೆಗೆ ಇರು ಅಂತೆಲ್ಲ ಹೇಳಿದಾಗ ಜಿಹೋಗ್ ಅರ್ಥ ಆಗ್ತಲ್ಲ, ಹೆಂಗಪ್ಪ 2 days ಜೊತೆಗೆ ಇರೋದು ಅಂತ. ಅದೇ ಟೈಮಲ್ಲಿ ದೇವ್ರು ಬಂದಂಗೆ ಅವ್ರ ಗರ್ಲ್ ಫ್ರೆಂಡ್ ಬರ್ತಾಳೆ. ನೀವು ಪ್ರಾಜೆಕ್ಟ್ ಏನ್ ಮಾಡಿಟ್ಟಿದ್ದೀರಾ ಮೇಡಮ್, ನಮ್ಗೆ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. 2 days ಅಲ್ಲಿ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ಬೇಕಂತೆ. 1-2 ದಿನಕ್ಕೆ ನಿಮ್ ಆರ್ಚರಿ ಪ್ರಾಕ್ಟೀಸ್ ನೆಲ್ಲ ಗಂಟು ಮುಟ್ಟೆ ಕಟ್ಟಿಟ್ಬಿಟ್ಟು ಮರದಾಗ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋ ಕೆಲಸನ ನೋಡಿ ಅಂದಾಗ ಜಿಹೋಗ್ ಹಂಗೆ ಫ್ಲಾಶ್ ಆಯ್ತು, ಲೈಟ್ ಬಲ್ಬ್ ಉರ್ದಂಗೆ. ಓಕೆ ಇವಾಗ ಏನು 2 days ನಾವಿಬ್ರು ಸೇರಿ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೇಕಷ್ಟೇ ತಾನೆ, ಆಯ್ತು ಸೂಪರ್ ಆಗಿ ಮಾಡ್ಬಿಡ್ತೀವಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಹೋಗಿ ಅವಳನ್ನ ಹಗ್ ಮಾಡ್ಕೊಂಡಾಗ ಅವಳಿಗೆ ಸಖತ್ ಶೈ ಆಗೋಯ್ತು. ಏನ್ ಇವನೆಲ್ಲ ಒಂದು ಹಗ್ ಮಾಡ್ಕೊಂತ ಇದ್ದಾನೆ ಅಂತ. ಇದನ್ನ ಕನ್ನಡಕ ಹಾಕೊಂಡಿರೋ ಹುಡುಗಿ ಮತ್ತೆ ನಮ್ಮ ಹೀರೋ ಲಾಸ್ಟ್ ಇರುವಾಗ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಬಾರೋ ಇಲ್ಲಿಂದ ಹೋಗೋಣ ಅಂತ ನಮ್ ಹೀರೋ ಹೆಗಲ್ ಮೇಲೆ ಕೈ ಹಾಕೊಂಡು ಮುಟ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಸ್ಟ್ರೇಟ್ ಆಗಿ ಅವ್ರ ಅಮ್ಮ ಹತ್ರ ಹೋಗ್ಬಿಟ್ಟು ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ. ಈ ತರ ಸ್ಕೂಲ್ ಅಲ್ಲಿ ತುಂಬಾ ದೆವ್ವಗಳು ಬಂದಿತ್ತಮ್ಮ, ಅದಕ್ಕೆ ಮುಖಾನೇ ಇರ್ಲಿಲ್ಲ, ನನ್ಗೆ ತುಂಬಾ ಭಯ ಆಯ್ತು. ಹೀರೋನ ನಾವು ಮುಟ್ಕೊಂಡ್ರೆ ಕೂಡ ಆ ದೆವ್ವಗಳು ಸ್ಟಾಪ್ ಆಗಿಲ್ಲ ಗೊತ್ತಾ, ಅಲ್ಲೇ ಇತ್ತು ಅಂತೆಲ್ಲ ಹೇಳಿದಾಗ ಅವ್ರ ಅಮ್ಮಗ್ ಅರ್ಥ ಆಗೋಯ್ತು ಇದೆಲ್ಲ ಯೋನ ಮಾಡಿರೋ ಕೆಲ್ಸಾನೆ ಅಂತ. ಅಷ್ಟೇ ಅಲ್ಲ, ಅವಳು ಆ ದೆವ್ವದ ಮನೆ ಹತ್ರ ಹೋಗಿನೇ ಅಲ್ಲಿರೋ ಆತ್ಮಗಳನ್ನೆಲ್ಲ ಎಪ್ಸಿದಾಳೆ ಅಂತ ಕೂಡ ಅವ್ರಿಗೆ ಅರ್ಥ ಆಯ್ತು. ಸೊ ನೆಕ್ಸ್ಟ್ ಮಿನಿಟ್ ಎಲ್ಲರೂ ತುಂಬಾ ಆಯುಧಗಳನ್ನ ತಗೊಂಡ ಜಾಗಕ್ಕೆ ಹೋಗ್ತಾರೆ. ಫುಲ್ ವೆಪನ್ಸ್ ಇದೆ, ಎಲ್ಲ ದೆವ್ವಗಳನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಕಾಣಿಸುತ್ತೆ. ಎಲ್ಲರ ಜಾಗಕ್ಕೆ ಹೋಗ್ಬಿಟ್ಟು ಒಂದು ದೆವ್ವನ ಕೂಡ ಬಿಡ್ತಾರೆ, ಎಲ್ಲದನ್ನು ಅಟ್ಯಾಕ್ ಮಾಡ್ತಾ ಇರ್ತಾರೆ, ಮಂತ್ರಗಳನ್ನ ಹಾಕಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅವೆಲ್ಲ ನಮ್ಮ ಮನೆಯಿಂದ ಹೊರಗಡೆ ಬಂದಿರೋದಂತ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಈ ತರ ಎಲ್ಲ ಫೈಟ್
ಫೈಟ್ ಮಾಡಿ ಆಗ ಸದ್ಯಕ್ಕೆ ಎಲ್ಲದನ್ನು ಮುಗಿಸಿದ್ಮೇಲೆ ಹೀರೋಯಿನ್ ಒಂದ್ ವಿಷಯನ ಗಮನಿಸ್ತಾಳೆ. ಏನಂದ್ರೆ ಆ ಡೋರ್ಗೆ ಅವ್ರು ಮಂತ್ರ ಹಾಕಿದಾಗ ಒಂದು ಗೊಂಬೆನ ಇಟ್ಟಿದ್ರಲ್ವಾ, ಆ ಗೊಂಬೆ ತಲೆ ಮಿಸ್ ಆಗಿದೆ ಅಂತ. ಸೊ ಯೋನನ ಇಲ್ಲಿ ಬಂದು ಏನೋ ಪೂಜೆನ ಮಾಡಿ ಆ ಗೊಂಬೆ ತಲೆನ ಎಲ್ಲೋ ಎತ್ತಾಕ್ಬಿಟ್ಟಿದ್ದಾಳೆ. ಆ ಗೊಂಬೆ ತಲೆನ ಮತ್ತೆ ನಾವ್ ಅಲ್ಲೇ ಇಟ್ಟು ಇನ್ನೊಂದು ಪೂಜೆನ ಮಾಡಿದ್ರೆ ಈ ಆತ್ಮಗಳೆಲ್ಲ ಹೊರಗಡೆ ಬರೋದು ಸ್ಟಾಪ್ ಆಗುತ್ತೆ ಅಂತ ಹೇಳಿ ಅದನ್ನ ಕಂಡಿಡಿದ್ಬಿಟ್ರು. ಈ ವಿಷಯನ ಅವ್ರ ಅಮ್ಮ ಹತ್ರ ಹೇಳಿದಾಗ ಕೂಡ ಸರಿ ಆಯ್ತು ಹುಡ್ಕೋಣ ಅಂತ ಎಲ್ಲರೂ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಹಂಗೆ ನಮ್ ಹೀರೋ ಮತ್ತೆ ಜಿಹೋ ಇಬ್ರುನು ಆರ್ಚರಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆದ್ರೆ ಜಿಹೋ ಬಿಡ್ತಾನೆ ಇಲ್ಲ ನಮ್ ಹೀರೋನ. ಒಳ್ಳೆ ಮದ್ವೆ ಆಗಿರೋ ಹೊಸ ಹೆಂಡತಿ ಗಂಡ ತರಾನೇ ಅಂಟ್ಕೊಂಡೇ ಇರ್ತಾನೆ. ಹಿಂಗಲ್ಲ ಕಣೋ, ಹಿಂಗ್ ಬಿಡ್ಬೇಕು ಹಂಗ್ ಬಿಡ್ಬೇಕು ಅಂತ ಹೇಳ್ಕೊಡ್ತಾ ಇರ್ತಾನೆ. ಇದನ್ನ ಗಮನಿಸೋ ಕೋಚ್ಗೆ ಏನ್ ಅರ್ಥ ಆಗ್ತಲ್ಲ, ಯಾಕೆ ಹುಡುಗ ಈ ತರ ಆಡ್ತಾ ಇದ್ದಾನೆ, ಯಾವಾಗ ಆತರ ಹೇಳ್ಕೊಟ್ಟವನಲ್ವಲ್ಲ. ಇನ್ನು ಹೇಳ್ಬೇಕಂದ್ರೆ ಜಿಹೋಗಿಂತ ಹೀರೋ ತುಂಬಾ ಚೆನ್ನಾಗಿ ಮಾಡ್ತಾನೆ, ಇವನೇನಕ್ಕೆ ಈ ತರ ಎಲ್ಲ ಹೇಳ್ಕೊಡ್ಬೇಕು ಅಂತ. ಬಟ್ ಅದಕ್ಕೆ ರೀಸನ್ ಹೀರೋ ಸುತ್ತ ದೆವ್ವ ಇರುತ್ತೆ, ಅವನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾತ್ರ ತಾನೆ. ಇವಾಗ ಹಂಗೆ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಅವ್ರಿಬ್ರು ಹಂಗೆ ಮನೆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಸೈಕಲ್ ಬಂದ್ರು, ಒಂದು ಗಾಡಿ ಬಂದ್ರೆ ಕೂಡ ಈ ಬಾರೋ ಈ ಕಡೆ ಹುಷಾರಾಗಿ ಬಾರೋ, ಈ ಕಡೆ ಬರೋ ಆ ಕಡೆ ಬರೋ, ಬಸ್ ಬರ್ತಿದೆ ಟ್ರೈನ್ ಬರ್ತಿದೆ ಅಂತ ಹೇಳಿ ಅವನನ್ನ ಎಳೆದು ಮುಡ್ತಾ ಇರ್ತಾನೆ. ಒಂದ್ ಸ್ಟೇಜ್ಗೆ ನಮ್ ಹೀರೋಗೆ ಟೈರ್ಡ್ ಆಗೋಯ್ತು. ಇವನೇನು ನಾವು ಅಂದ್ರೆ ಈ ತರ ಮುಡ್ತಾ ಇದ್ದಾನೆ ಅಂತ. ಹಂಗೋ ಹಿಂಗೋ ಬಂದು ಮನೆ ಕೂಡ ಸೇರ್ಕೊಂಡ್ರು. ಈಗ ಇಬ್ರು ಸೇರ್ಕೊಂಡು ಪ್ರಾಜೆಕ್ಟ್ ಮಾಡ್ತಾ ಇರ್ಬೇಕಾದ್ರು ಅವಾಗ ನಾವು ಮುಟ್ತಾ ಇರ್ಬೇಕಲ್ಲ, ಏನ್ ರೀಸನ್ ಹೇಳಿ ಮುಟ್ಟೋದು, ಪಕ್ಕದಲ್ಲೇ ಕುತ್ಕೊಂಡಿರೋದ್ರಿಂದ ಅವಾಗಿಂದ ಅವ್ನ್ ಕಾಲ್ನ ಎತ್ತಿ ನಮ್ ಹೀರೋ ಮೇಲೆ ಹಾಕ್ತಾ ಇರ್ತಾನೆ. ಹೀರೋಗ ಮೋಸ್ಟ್ಲಿ ಹೀರೋಯಿನ್ ಹೇಳಿ ಇವ್ನ ಈ ತರ ಮಾಡ್ತಾ ಇದ್ದಾನ, ಇದ್ರು ಇಷ್ಟು ಓವರ್ ಆಗಿ ಮಾಡೋದಿಲ್ವಲ್ಲ ಹೀರೋಯಿನ್, ಇವ್ನ ಯಾಕೆ ಇಷ್ಟು ಓವರ್ ಆಗಿ ಮಾಡ್ತಾ ಇದ್ದಾನೆ, ಒಂದ್ ವೇಳೆ ನನ್ ಮೇಲೆ ಬೇರೆ ಏನಾದ್ರೂ ಫೀಲಿಂಗ್ಸ್ ಇದೆಯಾ, ಅದನ್ನ ಕೇಳಕ್ಕೂ ಆಗಲ್ವೇ, ನನ್ನ ತಪ್ಪಾಗಿ ತಿಳ್ಕೊಂತಾನೆ ಅಂತ ಹೇಳಿ ಏನು ಆಗದೆ ಇರೋ ಒಂಥರ ಅಲ್ಲಿ ಕಚ್ಕೊಂಡಿರ್ತಾನೆ. ಆದ್ರೆ ಹೇಳಕ್ಕೂ ಆಗೋದಿಲ್ವಲ್ಲ, ಕೇಳಕ್ಕೂ ಆಗೋದಿಲ್ವಲ್ಲ. ಬಟ್ ಜಿಹೋ ಪಾಡಕ್ ಜಿಹೋ ಕೆಲಸ ಮಾಡ್ಕೊಂತಾ ಇರ್ತಾನೆ. ಇನ್ನೊಂದ್ ಕಡೆ ಇಲ್ಲಿ ಆ ಶಾಮನ್ ಒಬ್ರು ಇದ್ರಲ್ವಾ, ಅವ್ರು ಬಂದು ಆ ತಲೆನ ಕಂಡಿಡಿದ್ ಬಿಟ್ರು. ಅದನ್ನ ನಮ್ ಹೀರೋಯಿನ್ ಕೈಗೆ ಕೊಟ್ಟಿದ ತಕ್ಷಣ ಅವಳು ಟಕ್ ಟಕ್ ಅಂತ ಅವಳ ಕೈ ಮೇಲೆ ಒಂದ್ ಎಕ್ಸ್ ಮಾರ್ಕ್ ಬ್ಲಡ್ ಮಾರ್ಕ್ ಹಾಕೊಂಡು ಅದ್ರಲ್ಲೇ ಗೊಂಬೆನ ಇಟ್ಕೊಂಡು ಅದ್ರ ಮೇಲೆ ಬ್ಲಡ್ ಎಲ್ಲ ಹಾಕ್ಬಿಟ್ಟು ಮೀನ್ಸ್ ಏನೋ ಒಂದು ಪೂಜೆನ ಮಾಡಿ ಅದನ್ನ ಮತ್ತೆ ತಲೆನ ಹತ್ತಿಕ್ಸಕ್ಕೆ ಅಂತ ನೋಡ್ತಾ ಇರೋದು. ಬಟ್ ಇವ್ರಿಗೊಂಥರ ಆಶ್ಚರ್ಯ, ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತು, ಇದನ್ನೆಲ್ಲ ಡಿಮೆಂಟ್ ಪೊಸೆಸ್ ಮಾಡೋರೆ ಮಾಡೋದು, ನಿನಗೆ ಹೆಂಗ್ ಗೊತ್ತಾಯ್ತು ಅಂದಾಗ ನಾನ್ ಚಿಕ್ಕ ವಯಸ್ಸಲ್ಲೇ ಇದನ್ನ ಮಾಡಿದೀನಿ ಅಂತ ಹೇಳ್ತಾಳೆ. ಇವ್ರಿಗೆ ಸಖತ್ ಶಾಕ್ ಆಗೋಯ್ತು. ಯಾಕಂತ ಡಿಮನ್ ಪೊಸೆಸ್ ಮಾಡೋದ್ ಬಂದ್ಬಿಟ್ಟು ನಮ್ ಹೀರೋಯಿನ್ ಅವ್ರ ಅಮ್ಮನೂ ಮಾಡಲ್ಲ, ಈ ಶಾಮನು ಮಾಡಲ್ಲ, ಹಂಗಿರ್ಬೇಕಾದ್ರೆ ಇವಳಿಗೆ ಹೆಂಗಪ್ಪ ಗೊತ್ತಾಯ್ತು ಅಂತ. ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಇವಳು ಈ ತರ ಕೆಲಸ ಮಾಡಿದಾಳೆ, ದೆವ್ವಗಳನ್ನ ಪೊಸೆಸ್ ಮಾಡೋ ಕೆಲ್ಸನ ಮಾಡಿದಾಳೆ ಅಂತಂದ್ರೆ ಹೆಂಗ್ ಕಲ್ತಿರ್ಬೋದು ಅವಳು ಅಂತ ಒಂದು ಡೌಟ್ ಬರುತ್ತೆ. ಅದೇನ್ ವಿಷಯ ಅಂತ ನಾವು ಮುಂದಕ್ಕೆ ನೋಡೋಣ. ಇವಾಗ ತುಂಬಾ ಹೊತ್ತು ಈ ಪ್ರಾಜೆಕ್ಟ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನಮ್ ಹೀರೋನು ಹೋಗಿ ಮಲ್ಕೊಂಡ್ಬಿಟ್ಟ. ಜಿಹೋನು ಮಲ್ಕೋಬೇಕು ಅಂತ ಹೋಗ್ತಾನೆ. ಆದ್ರೆ ಅದಕ್ಕೂ ಮುಂಚೆ ಒಂದ್ ಸ್ವಲ್ಪ ಇವ್ರನ್ನ ಮುಟ್ಬಿಟ್ಟು ಹೋಗೋಣ, ಅದರಿಂದ ಯಾವ್ದೇ ದೆವ್ವ ಇವನ ಹತ್ರ ಬರಲ್ಲ ಅಂತ ಹೇಳಿ ಕೈನೆಲ್ಲ ಸ್ವಲ್ಪ ಹೊತ್ತು ಮುಟ್ತಾನೆ. ಮತ್ತೆ ಭುಜದ ಮೇಲೆಲ್ಲ ತಡ್ತಾ ಇರ್ತಾನೆ. ಯಾವ್ದೇ ಕಾರಣಕ್ಕೂ ನಿನ್ಗೇನು ಆಗೋದಕ್ಕೂ ಬಿಡೋದಿಲ್ಲ ಕಣೋ, ನಾನು ಯಾವಾಗೂ ನಿನ್ ಜೊತೆನೆ ಇರ್ತೀನಿ, ನನಗೆ ಗೊರಿದಂಗೆ ನೀನ್ ನನ್ಗೊಂದು ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿದ್ಯಾ, ಜೀವನದಲ್ಲಿ ನೀನ್ ಎಷ್ಟು ಕಷ್ಟ ಪಟ್ಟಿದ್ಯೋ ಎಷ್ಟು ನೋವು ಪಟ್ಟಿದ್ಯೋ ಅದ್ರೆಲ್ಲದ್ರಿಂದ ಇನ್ನ ಮೇಲೆ ನಾನು ಕಾಪಾಡ್ಕೊಂತೀನಿ ಅಂತ ಹೇಳಿ ಅವನನ್ನ ಮುಟ್ತಾ ಇರ್ತಾನೆ. ಅಷ್ಟೇ ಅಲ್ಲ ಹಂಗೆ ಪಕ್ಕದಲ್ಲೇ ಮಲಗ್ಬಿಟ್ಟಿರ್ತಾನೆ. ಹೀರೋಗೆ ಇವಾಗ ಲೈಟ್ ಆಗಿ ಎಚ್ಚರ ಆಗುತ್ತೆ. ನೀನೇ ಹೋಗೋ ಬಂದ್ ನನ್ ಪಕ್ಕದಲ್ಲಿ ಮಲ್ಕೊಂಡೆ, ಫಸ್ಟ್ ಎದ್ದೋಗೋ ಇಲ್ಲಿಂದ ಅಂತ ಹೇಳಿ ಅವ್ರನ್ನ ರೂಮ್ ಇಂದ ಹೊರಗಡೆ ಓಡಿಸ್ಬಿಟ್ಟ. ಸರಿ ಸ್ವಲ್ಪ ಆದ್ಮೇಲೆ ಒಳಗಡೆ ಹೋಗೋಣ ಅಂತ ಇವನು ಡೋರ್ ಓಪನ್ ಮಾಡಕ್ ಹೋದ್ರೆ ನಮ್ ಹೀರೋ ಅಲ್ಲೇ ಇದ್ದಿರ್ತಾನೆ. ಪಿಲೋನಲ್ಲೇ ಹೊಡಿತಾನೆ, ಫಸ್ಟ್ ಹೋಗ್ಬಿಡು ಆ ಕಡೆ, ನನ್ ಕಣ್ ಮುಂದ್ಗಡೆ ಇರ್ಬೇಡ ಅಂತ. ಅದಾದ್ಮೇಲೆ ನಮ್ ಹೀರೋ ಹಂಗೆ ಮಲ್ಗಿರ್ಬೇಕಾದ್ರೆ ಅವ್ನಿಗೊಂದು ವಿಷಯ ನೆನಪು ಬರುತ್ತೆ. ಅವತ್ತು ನಮ್ ಹೀರೋ ಅವ್ರ ಅಪ್ಪ ಮನೆಯಿಂದ ಯೋನೋ ಜೊತೆ ಕಾರಲ್ಲಿ ಬಂದಿರ್ತಾನಲ್ಲ, ಅವ್ರ ಮನೆಯಲ್ಲಿ ಏನೋ ಪೂಜೆ ಮಾಡ್ಬೇಕು ಅಂತ. ಅವಾಗ ಅವನು ಕೇಳಿರ್ತಾನೆ, ಅವತ್ತು ನೀನು ಮತ್ತೆ ಇನ್ನೊಂದು ಹುಡುಗಿ ಅದೇ ನಮ್ ಕ್ಲಾಸ್ಮೇಟ್ ಇಬ್ರುನು ಆ ಮನೆ ಹತ್ರ ಏನೋ ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ರಲ್ಲ, ಹುಡುಗಿ ನಿಮ್ಗೆ ಇದಕ್ ಮುಂಚೆನೆ ಗೊತ್ತಾ ಅಂದಾಗ ಅವಳು ಹೇಳ್ತಾಳೆ, ನನ್ಗ ಆ ಹುಡುಗಿ ಚಿಕ್ಕ ವಯಸ್ಸಿಂದನೂ ಗೊತ್ತು, ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಫೇಮಸ್ ಆಗಿರೋ ಒಂದು ಶಾಮನ್ ಗೊತ್ತಾ ಅವಳು ಅಂತ ಹೇಳ್ತಾರೆ. ಆಕ್ಚುಲಿ ನಮ್ ಹೀರೋಯಿನ್ಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವಳಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ನಡ್ಕೊಳ್ಳೋ ರೀತಿ ಮತ್ತೆ ಅವಳು ಮಾತು ಎಲ್ಲಾನು ಅಷ್ಟು ದೈವಿಕವಾಗಿರುತ್ತೆ. ತುಂಬಾ ಜನಗೆ ಅವಾಗಿಂದ ಅವಳು ಗುರಿಯೆಲ್ಲ ಕೂಡ ಹೇಳಿರ್ತಾಳೆ, ಅವ್ರ ಲೈಫ್ ಅಲ್ಲಿ ಏನೆಲ್ಲ ಏರುಪೇರುಗಳು ಆಗ್ತಿದೆ ಅಂತ. ಇದನ್ನೆಲ್ಲ ಅವ್ರ ಅಪ್ಪ ಅಮ್ಮ, ನಮ್ ಹೀರೋಯಿನ್ ಅವರ ಒರಿಜಿನಲ್ ಅಪ್ಪ ಅಮ್ಮ ವಿಡಿಯೋಸ್ ಎಲ್ಲ ಮಾಡಿ ತುಂಬಾ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ನಮ್ ಹೀರೋಗ್ ಅದು ನೆನಪು ಬಂದು ಇವಾಗ ಓಪನ್ ಮಾಡಿ ನೋಡ್ತಾ ಇರ್ತಾನೆ, ತುಂಬಾ ವಿಡಿಯೋಸ್ ಇರುತ್ತೆ. ಆದ್ರೆ ಅದರಿಂದ ಬರ್ತಾ ಇರೋ ದುಡ್ಡು ಸಾಲಲ್ಲ ಅಂತ ಹೇಳಿ ನಮ್ಮ ಹೀರೋಯಿನ್ ಅವರ ಒರಿಜಿನಲ್ ಅಪ್ಪ ಅಮ್ಮ ಕೆಲವು ಕೆಟ್ಟ ಶಕ್ತಿಗಳನ್ನ ಪೊಸೆಸ್ ಮಾಡೋದು, ಅದಂಗೆ ಮನೇಲಿ ಒಳಗಡೆ ಬರೋ ತರ ಮಾಡೋದು, ಮತ್ತೆ ಅದನ್ನ ಓಡ್ಸಕ್ಕೆ ಇವಳೇ ಹೆಲ್ಪ್ ಮಾಡೋದು, ಆತರ ತುಂಬಾನೇ ಮೋಸವಾಗಿ ಅವಳನ್ನ ಟ್ರೀಟ್ ಮಾಡಿರ್ತಾರೆ. ಅವಳನ್ನ ಒಂದು ರೂಮ್ ಅಲ್ಲೆಲ್ಲ ಕೂಡಾಕಿ ತುಂಬಾನೇ ಕಷ್ಟ ಕೊಟ್ಟಿರ್ತಾರೆ. ಇದನ್ನೆಲ್ಲ ಕೂಡ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಹೀರೋಗೆ ಬೇಜಾರಾಗುತ್ತೆ. ಇದರಿಂದಾನೇ ನಮ್ ಹೀರೋಯಿನ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಒಂದಿನ ಸ್ಟೆಪ್ಸ್ ಹತ್ರ ಕುತ್ಕೊಂಡು ಓ ಅಂತ ಹತ್ತಿರ್ತಾಳೆ. ಆದ್ರೆ ಯಾರಾದ್ರೂ ಅಳ್ತಾ ಇರುವಾಗ ಏನ್ ಮಾಡ್ತಿ ಅಂತ ಹೀರೋನ ಕೂಡ ಕೇಳಿರ್ತಾಳಲ್ವಾ. ಅವಾಗ್ಲೇ ಇವಾಗ ನಮ್ ಹೀರೋಯಿನ್ ಬೆಳೆಸ್ತಾ ಇದಾರಲ್ವಾ, ಅವ್ರು ಬಂದು ಕೇಳಿರ್ತಾರೆ, ನೀನ್ ಎಷ್ಟು ನೋವು ಪಟ್ಟಿದ್ಯಾ ಅಂತ ನನ್ಗೆ ಗೊತ್ತು ಪುಟ್ಟಿ, ನನ್ ಜೊತೆ ಬರ್ತೀಯಾ ಅಂತ ಕೇಳಿದಾಗ ಇವಳು ಕೂಡ ನಾನ್ ನಿನ್ ಜೊತೆ ಬರ್ತೀನಿ ಅಂತ ಅವ್ರ ಅಪ್ಪ ಅಮ್ಮ ಒರಿಜಿನಲ್ ಅಪ್ಪ ಅಮ್ಮನ ಬಿಟ್ಟು ಇವಾಗಿರೋ ಅಮ್ಮನ ಜೊತೆ ಬಂದ್ಬಿಟ್ಟಿರ್ತಾಳೆ. ಅವ್ರು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಸ್ಕೂಲ್ಗೆಲ್ಲ ಕೂಡ ಕಳ್ಸಿರ್ತಾರೆ. ಮತ್ತೆ ಚಿಕ್ಕ ವಯಸ್ಸಲ್ಲಿ ಇವಳ ವಿಡಿಯೋಸ್ ಎಲ್ಲ ಕೂಡ ಯೂಟ್ಯೂಬ್ ಅಲ್ಲಿ ಬಂದಿರತ್ತಲ್ವಾ, ಅದನ್ನ ಆ ಸ್ಕೂಲ್ ಅಲ್ಲಿರೋ ತುಂಬಾ ಮಕ್ಕಳು ಕೂಡ ನೋಡ್ಬಿಟ್ಟು ಇವಳು ತುಂಬಾ ಕೆಟ್ಟವಳು, ಇವಳೊಂದು ಶಾಮನ್ನು ಹಂಗೆ ಹಿಂಗೆ ಅಂತ ಹೇಳಿ ತುಂಬಾನೇ ಬುಲಿ ಮಾಡಿರ್ತಾರೆ. ತಲೆ ಮೇಲೆ ಏನೇನೋ ಹಾಕಿ ಹೊಡೆದಿರ್ತಾರೆ, ಎಲ್ಲಿ ಮಂತ್ರ ಮಾಡು, ಎಲ್ಲಿ ದೆವ್ವನ ಬರ ಕೇಳು ಅಂತ ತುಂಬಾ ಹಿಂಸೆ ಕೊಟ್ಟಿರ್ತಾರೆ. ಇದು ಈ ವಿಡಿಯೋಸ್ ನೆಲ್ಲ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ನಮ್ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ನಾನ್ ಚಿಕ್ಕ ವಯಸ್ಸಲ್ಲಿ ಅನುಭವಿಸಿರೋದಕ್ಕಿಂತ ನಮ್ ಹೀರೋಯಿನ್ ಅನುಭವಿಸಿರೋದೇ ಜಾಸ್ತಿ. ಪಾಪ ಎಷ್ಟು ಕಷ್ಟ ಪಟ್ಟಿರ್ತಾಳೆ, ಇನ್ಮೇಲೆ ಅವಳ ಹತ್ರ ನನ್ನ ಹತ್ರ ನಡ್ಕೋಬಾರ್ದು ಅಂತ ಯೋಚನೆ ಮಾಡಿದ್ರೆ ಈ ವಿಷಯ ಅಲ್ಲಿ ಈಗ ಪೂಜೆ ಮಾಡ್ತಾ ಇದ್ರಲ್ವಾ, ಅಲ್ಲಿರೋ ಶಾಮನ್ಗೆ ಕೂಡ ಗೊತ್ತಾಗತ್ತೆ. ಅವ್ರ ಅಮ್ಮನೆ ಎಲ್ಲ ಹೇಳಿರ್ತಾರೆ, ಅವಳ ಕೈ ಕಟ್ಟಾಗಿರತ್ತಲ್ಲ ಈಗ ಪೂಜೆ ಮಾಡ್ಬೇಕು ಅಂತ, ಬ್ಲಡ್ ಸ್ಟಾಪ್ ಆಗದೆ ಇರೋದ್ರಿಂದ ಅವ್ರಮ್ಮ ಬ್ಯಾಂಡೇಜ್
ಬ್ಯಾಂಡೇಜ್ ಎಲ್ಲ ಹಾಕಿದಾಗ ಈ ಶಾಮನ್ಗೂ ತುಂಬಾನೇ ಬೇಜಾರಾಗುತ್ತೆ. ರೋಡೋಗಿ ಹಗ್ ಮಾಡ್ಕೊಂಡು ನೋಡಮ್ಮ ಇನ್ಮೇಲೆ ಏನಕ್ಕೂ ನೀನ್ ಬೇಜಾರ್ ಮಾಡ್ಕೊಂಡ್ಬೇಡ, ಲೋನ್ ಆಗಿದ್ಯಾ ಅಂತ ಫೀಲ್ ಮಾಡ್ಬೇಡ, ನಾನ್ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಅವ್ರಮ್ಮ ಶಾಮನ್ ಮತ್ತೆ ನಮ್ ಹೀರೋಯಿನ್ ಇಬ್ಬರನ್ನು ಹಗ್ ಮಾಡ್ಕೊಂಡು ಇನ್ಮೇಲೆ ನಿಮ್ಗೆ ನಾನ್ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹೀರೋಯಿನ್ಗೆ ತುಂಬಾ ಸಂತೋಷ ಆಗುತ್ತೆ. ಇವಾಗ ಹಂಗೆ ನಮ್ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ಹೀರೋಗೆ ನಿದ್ದೆನೆ ಬರ್ತಾ ಇಲ್ಲ. ಅವ್ನ್ ಬಂದು ಜಿಹೋ ಹತ್ರ ಕುತ್ಕೊಂಡು ಕೇಳ್ತಾನೆ, ಇಲ್ಲಿ ನೋಡೋ ನನ್ಗೆ ತುಂಬಾನೇ ಡಿಸ್ಟರ್ಬ್ ಆಗಿದೆ, ನಂಗೆ ನಿದ್ದೆ ಬರ್ತಾ ಇಲ್ಲ. ಹೀರೋಯಿನ್ ಹೇಳಿದಕ್ಕೋಸ್ಕರನೇ ನೀನ್ ಅವಾಗ ಬಂದು ನಾನು ಟಚ್ ಮಾಡ್ತಾ ಇದೀಯ ಅಂತ ಕೂಡ ನನ್ಗೆ ಗೊತ್ತು, ಬಟ್ ನನ್ನ ಹತ್ರ ನಿಜ ಹೇಳು, ಏನಾದ್ರು ದೊಡ್ಡದಾಗ ಆಗುತ್ತಾ, ನಾನೇನೋ ಸತ್ಗಿ ಹೋಗ್ಬಿಡ್ತೀನಿ ನನ್ನ ಹತ್ರ ಕೇಳಿದಾಗ ಜಿಹೋ ಹೇಳ್ತಾನೆ, ಸುಮ್ನೆ ನೀನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ, ನೀನ್ ಅನ್ಕೊಂಡಿರೋ ತರ ದೊಡ್ಡ ರೇಂಜಿಗೆ ಏನು ಇಲ್ಲ ನಾನ್ ನೋಡ್ಕೊಂತೀನಿ, ನೀನ್ ಮಲ್ಕೊ ಅಂತ ಹೇಳಿ ಜಿಹೋ ಪಾಡ್ಗೆ ಜಿಹೋ ಮಲ್ಕೊಂಡ. ಬಟ್ ನಮ್ ಹೀರೋಗೆ ನಿದ್ದೆನೆ ಬರ್ತಾ ಇಲ್ಲ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋಯಿನ್ ಮೈಂಡ್ ಅಲ್ಲಿ ಓಡ್ತಾ ಇರೋದಲ್ಲ ಒಂದೇ, ಅವಳು ಸ್ಕೂಲ್ಗೆ ರೆಡಿ ಆಗಿ ನಡ್ಕೊಂಡ್ ಬರ್ಬೇಕಾದ್ರೆ ಇವತ್ತು ಲಾಸ್ಟ್ ಡೇ, ಹೀರೋನ್ ಹೆಂಗಾದ್ರು ಮಾಡಿ ಒಂದಿನ ನಾನು ಕಾಪಾಡ್ಕೊಂಡ್ ಬಿಟ್ರೆ ಸಾಕು, ನಿನ್ ಜೀವನ ಪರ್ಯಂತ ಅವ್ನು ಸಂತೋಷವಾಗಿರ್ತಾನೆ, ಈ ಪ್ರೊಸೆಸ್ ಅಲ್ಲಿ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ಅಂತ ಬರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಆ ಬುಲಿ ಹುಡುಗ ಇರ್ತಾನಲ್ವಾ ಒಬ್ಬ, ಆ ನಾಯ್ಮರಿ ಕೂಡ ಅವ್ನ ಕಾಲ ಹತ್ರನೇ ಬೊಗಳ್ತಾ ಇರತ್ತಲ್ವಾ, ಅವನನ್ನ ಅವ್ರ ಅಪ್ಪ ಹಾಕೊಂಡ್ ಸರ್ರಾಗ್ ಹೊಡಿತಾ ಇರ್ತಾರೆ, ಎಲ್ಲೋ ನಿಮ್ಮಮ್ಮ ಅಂತ ಕೇಳ್ಕೊಂಡು. ಯಾಕಂದ್ರೆ ಅವ್ರು ಈಗ ತಾನೇ ರೀಸೆಂಟ್ ಆಗಿ ಜೈಲಿಂದ ರಿಲೀಸ್ ಆಗಿ ಬಂದಿರ್ತಾರೆ. ಬಂದಿದ ತಕ್ಷಣ ಅವ್ರ ಅಮ್ಮ ಎಲ್ಲಿ ಅಂತ ಕೇಳ್ಕೊಂಡು ಅವ್ನ ಹೊಡಿತಾ ಇದ್ರೆ ಅವ್ನಿಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟ. ಇದನ್ನ ನೋಡಿ ಎಲ್ಲರಿಗೂ ಸ್ವಲ್ಪ ಬೇಜಾರಾಗುತ್ತಿದೆ, ಇದು ಅವ್ರಪ್ಪ ಸ್ಕೂಲ್ ಅಂತ ಕೂಡ ನೋಡದೆ ಹಿಂಗ್ ಹೊಡಿತಾ ಇದಾರೆ ಅಂತ. ಅದಾದ್ಮೇಲೆ ಅವನೇ ಅವ್ರ ಅಮ್ಮಗೆ ಕಾಲ್ ಮಾಡ್ಬಿಟ್ಟು, ಅಮ್ಮ ಈ ತರ ಅಪ್ಪ ಜೈಲಿಂದ ರಿಲೀಸ್ ಆಗಿದಾರಮ್ಮ, ನಿನ್ ಬಗ್ಗೆನೇ ಕೇಳ್ತಾ ಇದಾರೆ, ದಯವಿಟ್ಟು ಅವ್ರ ಕಣ್ಣಿಗೆ ಮಾತ್ರ ನೀನ್ ಕಾಣಿಸ್ಬೇಡ, ಇಲ್ಲಾದ್ರೂ ಸೇಫ್ ಆಗಿರೋ ಜಾಗಕ್ಕೆ ಹೊರಟೋಗು ಅಂತ ಮಾತಾಡ್ಕೊಂಡೆ ಇನ್ನೊಂದ್ ಜಾಗದಲ್ಲಿ ಹೋಗ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಅವ್ರ ಅಪ್ಪ ಬರ್ತಾರೆ. ಅಯ್ಯೋ ಇದೇ ನೀ ಅಪ್ಪ ಮತ್ತೆ ಇಲ್ಲಿ ಬಂದಿದ್ದಾನೆ, ಬರ್ಬೇಡ ಅಂದ್ರು ನಾನು ಹಿಂದ್ಗಡೆನೆ ಬರ್ತಾನೆ ಅಂತ ಹೇಳಿ ಇವನ್ ಭಯ ಪಟ್ಕೊಂಡು ಓಡೋಗ್ತಾನೆ. ಸ್ಟ್ರೈಟ್ ಆಗಿ ಆ ಶಾಪಗ್ರಸ್ತ ಮನೆ ಒಂದಿತ್ತಲ್ವಾ ದೆವ್ವದ ಮನೆ, ಆ ಮನೆ ಹತ್ರನೇ ಓಡೋಗೋದು. ಹೊರಗಡೆ ಆದ್ರೂ ಇದ್ನ ಇಲ್ವೇ ಆ ಮಂತ್ರಗಳನ್ನೆಲ್ಲ ದಾಟ್ಕೊಂಡು ಸ್ಟ್ರೈಟ್ ಆಗಿ ಒಳಗಡೆ ಹೊರಟೋಗ್ತಾನೆ. ಒಂಥರ ಅವ್ನಿಗೆ ಉಸಿರು ಕಟ್ಟೋ ತರ ಆಗ್ತಾ ಇರುತ್ತೆ. ಜೊತೆಗೆ ಅವ್ನ ಕೈಗೆ ಆ ರಿಂಗ್ ಕೂಡ ಸಿಗುತ್ತೆ. ಆ ರಿಂಗ್ ಸಿಕ್ಕಿದ ತಕ್ಷಣ ಒಂಥರ ಫುಲ್ ಆಗಿ ವೈಬ್ರೇಷನ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಮೈಯೆಲ್ಲ. ಈಗ ನಮ್ ಹೀರೋಯಿನ್ ಅವರೆಲ್ಲಾನು ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಅವನ ಹತ್ರ ಇರತ್ತಲ್ಲ ಒಂದು ನಾಯಿ ದೆವ್ವ, ಅದು ಬಂದು ನಮ್ ಹೀರೋನ ನೋಡಿ ಬೊಗಳ್ತಾನೆ ಇರುತ್ತೆ. ಅವನೊಂದು ಅಪಾಯದಲ್ಲಿದ್ದಾನೆ, ಬಾ ಅಂತ ಕರೆಯೋ ತರ ಇರುತ್ತೆ. ಇವಳು ಅರ್ಥ ಆಯ್ತು, ಸರ್ ಈ ತರ ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಅವಳೆದ್ದು ಅಲ್ಲಿಂದ ಓಡೋಟೋದ್ಲು. ಬಟ್ ನಮ್ ಹೀರೋಗೂ ಜಿಹೋಗೂ ಚೆನ್ನಾಗ್ ಗೊತ್ತು ಇವಳು ಅದಕ್ಕೋಸ್ಕರ ಹೋಗಿಲ್ಲ ಅಂತ. ಏನೋ ನೋಡಿತಾನೆ ಶಾಕ್ ಆಗಿ ಹೋದ್ಲು, ಅದನ್ನ ಗಮನಿಸಿರ್ತಾರೆ. ಇವಳು ಸ್ಟ್ರೈಟ್ ಆಗಿ ಬಂದಾಗ ನಾಯಿ ಇವಳನ್ನ ದೆವ್ವ ಮನೆ ಹತ್ರನೇ ಕರ್ಕೊಂಡ್ ಬರೋದು. ಅಯ್ಯೋ ಅವ್ನ್ ಇದ್ರೊಳಗಡೆ ಹೋಗಿದಾನ, ಇದ್ರೊಳಗಡೆ ಹೋಗ್ಬಾರ್ದೆ, ಒಳಗಡೆ ಹೋದ್ರೆ ದೆವ್ವ ಏನ್ ಹಿಂಸೆ ಕೊಡುತ್ತೋ ಗೊತ್ತಿಲ್ವೇ, ಬೇರೆ ದಾರಿ ಇಲ್ಲ, ನಾನು ಒಳಗಡೆ ಹೋಗ್ಲೇಬೇಕು, ಅವನನ್ನ ಕಾಪಾಡ್ಬೇಕಂದ್ರೆ ಅಂತ ಹೇಳಿ ಅವ್ರಮ್ಮ ಒಂದ್ ಮೆಸೇಜ್ ನ ಮಾಡ್ತಾಳೆ. ಅಮ್ಮ ನನ್ನ ಹತ್ರ ದೆವ್ವ ಮನೆ ಹತ್ರ ಬಂದಿದ್ದೀನಿ, ಒಳಗಡೆ ಒಬ್ಬ ಸಿಕ್ಕಾಕೊಂಡಿದ್ದಾನೆ, ಅವನನ್ನ ಕಾಪಾಡಕ್ಕೆ ಅಂತ ಹೋಗ್ತಾ ಇದೀನಿ ಅಂತ ಮೆಸೇಜ್ ಹಾಕ್ಬಿಟ್ಟು ರಿಪ್ಲೈ ಕೂಡ ವೇಟ್ ಮಾಡಿಲ್ಲ. ಇವಳು ಪಾಡಿಗೆ ಇವಳು ಒಳಗಡೆ ಹೊರಟೋದ್ಲು. ನೋಡಿದ್ರಲ್ಲಿ ಆ ದೆವ್ವ ಬಂದು ಅವ್ನ್ ಕತ್ತಿಸ್ಕಿ ಸಾಯಿಸೋ ತರ ಮಾಡ್ತಾ ಇರುತ್ತೆ. ಅವ್ನ್ ತುಂಬಾನೇ ನರಳಾಡ್ತಾ ಇರ್ತಾನೆ, ಉಸಿರು ಕಟ್ಟೋ ತರ ಆಗ್ತಾ ಇರುತ್ತೆ. ಇವಳು ತುಂಬಾ ಬಿಡ್ಸಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಾ ಇಲ್ಲ. ಒಂದ್ ಸ್ಟೇಜ್ಗೆ ದೆವ್ವ ಹತ್ರನೇ ಕೇಳ್ಕೊಳಕ್ಕೆ ಶುರು ಮಾಡ್ಬಿಟ್ಲು, ದಯವಿಟ್ಟು ಪ್ಲೀಸ್ ಬಿಟ್ಬಿಡು, ಯಾಕೆ ಅವನ ಹತ್ರ ಮಾಡ್ತಾ ಇದೀಯಾ, ಅವನನ್ನ ಬಿಟ್ಬಿಡು ಅಂತ ಕೇಳ್ಕೊಂತಾ ಇರ್ತಾನೆ. ಇಲ್ಲಿ ಕ್ಲಾಸ್ ಅಲ್ಲಿ ಇರೋ ನಮ್ಮ ಹೀರೋ ಮತ್ತೆ ಜಿಹೋ ಇಬ್ರು ಹೀರೋಯಿನ್ ಎಲ್ಲೋಗಿದ್ದಾಳೆ ಅಂತ ಇವ್ರಿಗೆ ಗೊತ್ತಾಗೋಯ್ತು. ಸೊ ಅವಳ ಹಿಂದ್ಗಡೆನೆ ಹೋಗ್ಬೇಕು ಅಂತ, ಸರ್ ಆ ಬುಲಿ ಹುಡುಗ ನಮ್ ಗ್ಯಾಂಗ್ ಅವನೇ ಸರ್, ನಾವು ನಮ್ ಗ್ಯಾಂಗ್ ಅವ್ನ್ಗೆ ಏನಾಗ್ಬೇಕು ಏನಾಗಿದೆ ನೋಡ್ಬೇಕು ಅಂತ ನಾವು ಹೋಗ್ತೀವಿ ಅಂತ ಅವ್ರ ಅಲ್ಲಿಂದ ಹೊರಟೋದ್ರು. ಆ ಸರ್ಗೆ ಪರವಾಗಿಲ್ವೇ, ಗ್ಯಾಂಗ್ ಅಲ್ಲಿ ಒಬ್ಬನ್ಗೆ ಏನಾದ್ರು ತೊಂದ್ರೆ ಅಂತಂದ್ರೆ ಎಲ್ಲರೂ ಟೀಮ್ ಆಗೇ ಹೋಗ್ತೀರಾ ಅಂತ ಹೇಳಿ ಈ ಕಡೆ ತಿರುಗಿ ನೋಡಿದ್ರೆ ಅಲ್ಲಿರೋರು ಹೇಳ್ತಾರೆ, ಸರ್ ಆ ಬುಲಿ ಬಾಯ್ ಆಕ್ಚುಲಿ ನಮ್ ಟೀಮ್ ಅವ್ರ ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾರೆ ಅಂದಾಗ ಎಷ್ಟು ಕೊಬ್ಬು ನೋಡಿ ಅವ್ರಿಗೆ, ಕ್ಲಾಸ್ ಬಂಕ್ ಮಾಡಕ್ಕೆ ಏನೆಲ್ಲ ಸುಳ್ಳು ಹೇಳ್ಬಿಟ್ಟು ಹೋಗ್ತಾರೆ, ಬರ್ಲಿ ಅವ್ರಿಗೆ ಮಾಡ್ತೀನಿ ಅಂತ ಬೈಕೊಳ್ತಾ ಇರ್ತಾರೆ. ಇಲ್ಲಿ ನಮ್ ಹೀರೋ ಮತ್ತೆ ಜಿಹೋ ಇಬ್ರು ಹೋಗೋವಾಗ ಜಿಹೋಗೆ ಬಂದು ಹೀರೋನ ಜೊತೆ ಕರ್ಕೊಂಡು ಹೋಗಕ್ ಇಷ್ಟಾನೇ ಇಲ್ಲ. ಯಾಕಂದ್ರೆ 21 ದಿನಗಳ ಕಾಲ ಯಾವ್ದೇ ದೆವ್ವ ಇವನ ಹತ್ರ ಬಂದ್ರು ಅವುಗಳಿಗೆ ಒಂಥರ ಹುಚ್ಚಿಡ್ದಂಗ ಆಗುತ್ತೆ, ಅವೆಲ್ಲ ಇವನ್ನ ಅಟ್ಯಾಕ್ ಮಾಡುತ್ತೆ. ಈಗ ಅದೇ ದೆವ್ವದ ಮನೆ ಹತ್ರ ಇವನ್ನ ಕರ್ಕೊಂಡು ಹೋದ್ರೆ ಇವ್ನ್ಗೆಲ್ಲಿ ಹೆಚ್ಚು ಕಡಿಮೆ ಆಗುತ್ತೋ ಅಂತ ಹೇಳಿ ಜಿಹೋ ಹೇಳ್ತಾನೆ, ಇಲ್ಲ ನೋಡೋ ನೀನ್ ನನ್ ಜೊತೆ ಬರ್ಬೇಡ, ನೀನ್ ಇಲ್ಲೇ ಇರು ಅಂತ ಹೇಳಿದ್ರೆ ಹೀರೋ ಒಪ್ಕೊಂತ ಇಲ್ಲ ನಾನು ನಿನ್ ಜೊತೆ ಬರ್ತೀನಿ, ಅಲ್ಲಿ ಎಂತ ಅಪಾಯ ಕಾಯ್ಕೊಂಡಿದ್ಯೋ ಏನೋ, ನೀನ್ ಒಬ್ಬನ ಕೈಲೇ ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂದ್ರೆ ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾಕೆ ಸುಮ್ನೆ ನಾನು ಬರ್ತೀನಿ ಅಂತ ಹೇಳಿ ಹಠ ಮಾಡ್ತಾ ಇರ್ತಾನೆ. ಸರಿ ನಡಿ ಹೋಗೋಣ ಅಂತ ಬೇರೆ ದಾರಿ ಇಲ್ದೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಬಟ್ ಅಲ್ಲಿರೋ ಡೋರ್ ನ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ, ತುಂಬಾ ಟ್ರೈ ಮಾಡ್ತಿದ್ದಾರೆ, ಒಳಗಡೆಯಿಂದ ಲಾಕ್ ಆದಂಗಿದೆ, ಅದು ಓಪನೇ ಆಗ್ತಾ ಇಲ್ಲ. ಅಷ್ಟೇ ಜಿಹೋಗೆ ಟೆನ್ಷನ್ ಆಗ್ಬಿಟ್ಟು ಅಲ್ಲಿರೋ ಒಂದು ಕಲ್ನ ಎತ್ಕೊಂತಾನೆ, ಅಷ್ಟೇ ಇದನ್ನ ಇವತ್ತು ಹೊಡೆದಾಕ್ಬಿಡ್ತೀನಿ ಅಂತ. ಬಟ್ ಅವ್ನ ಕೈಲಿ ಅಷ್ಟೊಂದು ಶಕ್ತಿ ಇಲ್ಲ, ಅದನ್ನೇ ಎತ್ತಕ್ ಆಗ್ತಾ ಇಲ್ಲ. ಈ ತರ ಇವ್ರು ಕಷ್ಟ ಪಡ್ತಾ ಇದ್ರೆ ನಮ್ ಹೀರೋಯಿನ್ ಮೆಸೇಜ್ ನ ನೋಡ್ಬಿಟ್ಟು ಅವ್ರಮ್ಮ ಮತ್ತೆ ಅಜ್ಜಿ ಇನ್ನೊಂದು ಶಾಮನ್ನು 3 ಜನನು ಕೆಲವೊಂದು ಪೂಜೆಗಳ ಸಾಮಗ್ರಿಗಳನ್ನೆಲ್ಲ ಎತ್ಕೊಂಡು ಆ ಜಾಗಕ್ಕೆ ಬರ್ತಾ ಇರ್ತಾರೆ. ನಡೆಯಕ್ಕಾಗದೆ ನಡ್ಕೊಂಡು ಓಡೋಡಿ ಬರ್ತಾ ಇರ್ತಾರೆ. ಇಷ್ಟು ಕಡಿಮೆ ಟೈಮ್ ಅಲ್ಲಿ ಮೆಸೇಜ್ ಆಗ್ಬಿಟ್ಟು ಬಾ ಅಂತಂದ್ರೆ ನಾವ್ ಹೆಂಗ್ ಬರಕ್ಕಾಗತ್ತೆ, ಅವ್ಳಿಗೆ ಅಷ್ಟು ಮಾತ್ರ ಬುದ್ಧಿ ಇಲ್ವಾ ಅಂತ ಬೈಕೊಂಡೆ ಹೋಗ್ತಾ ಇರ್ತಾರೆ. ಇಲ್ಲಿ ಅವ್ನ ಕೆಲ ಕಲ್ಲೆತ್ತಕ್ ಆಗಿಲ್ವಲ್ಲ, ಆದ್ರೆ ನಮ್ ಹೀರೋ ಓಡೋಗಿ ದಡಾರ್ ಅಂತ ಆ ಬಾಗಲ್ನ ಓಪನ್ ಮಾಡ್ತಾರೆ. ನೋಡಿ ಸರಕಂತ ಒಳಗಡೆ ಹೊರಟೋದ, ಹಿಂದ್ಗಡೆನೆ ಜಿಹೋ ಓಡೋಗ್ಬೇಕು ಅಂತ ನೋಡ್ತಾನೆ, ಬಟ್ ಮತ್ತೆ ಡೋರ್ ಕ್ಲೋಸ್ ಆಗೋಯ್ತು, ಅದು ಓಪನೇ ಆಗ್ತಾ ಇಲ್ಲ. ನಮ್ ಹೀರೋ ಕೂಡ ಒಳಗಡೆ ಹೋಗಿ ನೋಡ್ಬಿಟ್ಟ ಈ ತರ ನಮ್ ಹೀರೋಯಿನ್ ಮತ್ತೆ ಆ ಬುಲಿ ಬಾಯ್ ಇಬ್ರು ಕಷ್ಟ ಪಡ್ತಾ ಇರೋದನ್ನ ನೋಡಿ ಹೆಂಗಾದ್ರೂ ಫಸ್ಟ್ ಅವನನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ನೆತ್ತಿ ಹೆಗಲ್ ಮೇಲೆ ಕೂರ್ಸ್ಕೊಂಡಿರ್ತಾರೆ. ಆ ಟೈಮಲ್ಲಿ ನಮ್ ಹೀರೋಯಿನ್ ಡೋರ್ ಹತ್ರ ಒಂದು ಫೋಟೋನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಒಂಥರ ಅವಳಿಗೆ ಅಳು ಬರೋ ತರ ಆಗೋಯ್ತು. ಏನಪ್ಪಾ ಅಂತ ನೋಡಿದ್ರೆ ಆ ಯೋನ ಬಂದು ಅವತ್ತು ನೈಟ್ ಪೂಜೆ ಮಾಡಿರ್ತಾಳಲ್ವಾ ಈ ದೆವ್ವನ ರಿಲೀಸ್ ಮಾಡ್ಬೇಕು ಅಂತ, ಅವಾಗ ಅವಳು ರಕ್ತನೆಲ್ಲ ಗೊಂಬೆ ಮೇಲೆ ಬಿಟ್ಟು ಈ ಫೋಟೋನ ಹರಿದು ಅವ್ರ ಅಜ್ಜಿ ಫೋಟೋನ ಹರಿದು ನಮ್ ಹೀರೋ ಫೋಟೋನ ಮಾತ್ರ ಇಟ್ಟಿರ್ತಾಳೆ. ಚಿಕ್ಕ ವಯಸ್ಸಿಂದ ನಾನು ಇವನ್ ಮೇಲೆ ತುಂಬಾ ಕೆಟ್ಟ ಶಕ್ತಿಗಳನ್ನ ಹಚ್ಚಿ ಬಿಟ್ಟಿದೀನಿ, ಇವನೊಂದು ಆತ್ಮ ನೀನ್ ತಿಂದ್ಬಿಟ್ರೆ ಸಾಕು, ಈ ಅಂತಿಲ್ದಿರೋ ಶಕ್ತಿ ನಿನ್ಗೆ ಬಂದ್ಬಿಡತ್ತೆ, ಇನ್ಮೇಲೆ ಯಾರೇ ಆಗ್ಲಿ ಈ ಮನೆ ಒಳಗಡೆ ನಿನ್ನ ಕೂಡಿಡಕ್ ಆಗಲ್ಲ ಅಂತ ಹೇಳಿ ಆ ದೆವ್ವಕ್ಕೆ ಇವ್ನ ಮುಖನೆಲ್ಲ ತೋರ್ಸಿರ್ತಾರೆ. ಇವಾಗ ವಾಂಟೆಡ್ ಆಗಿ ಇವನೇ ಈ ತರ
ದೆವ್ವ ಮನೆ ಒಳಗಡೆ ಹೋದ್ಮೇಲೆ ಇನ್ನ ದೆವ್ವ ಬಿಡತ್ತಾ ಆ ಬುಲ್ಲಿ ಬಾಯ್ನ ಅಟ್ಯಾಕ್ ಮಾಡ್ತಾ ಇದ್ದ ದೆವ್ವ ಹಂಗೆ ಈಗ ಕಂಪ್ಲೀಟ್ ಆಗಿ ನಮ್ ಹೀರೋ ಮೈ ಒಳಗಡೆನೆ ಹೊರಟೋಯ್ತು. ನಮ್ ಹೀರೋ ಕಣ್ಣಲ್ಲಿ ಹಂಗೆ ಒಂಥರ ರೆಡ್ ಆಗೋಯ್ತು. ಇದೇ ಟೈಮಲ್ಲಿ ಈ ತರ ಈ ದೆವ್ವ ಎಚ್ಚರ ಆಗಿದೆ, ದೆವ್ವದ ಮನೆ ಒಳಗಡೆ ಯಾರೋ ಬಂದಿದ್ದಾರೆ ಅನ್ನೋ ವಿಷಯ ಯೋನಾಗೆ ಕೂಡ ಗೊತ್ತಾಯ್ತು. ನನಗೆ ಅರ್ಜೆಂಟ್ ಕೆಲಸ ಇದೆ ಬರ್ತೀನಿ ಅಂತ ಅವಳು ಕೂಡ ಈಗ ಮನೆ ಕಡೆನೆ ಬರ್ತಾ ಇರ್ತಾಳೆ. ಇಲ್ಲಿ ಅವ್ನ್ ಮೈ ಒಳಗಡೆ ಹೋಗಿರೋ ದೆವ್ವ ಈಗ ಎದ್ದಿರುತ್ತೆ. ಎದ್ದಂಗೆ ನಡ್ಕೊಂಡ್ ಬರ್ಬೇಕಾದ್ರೆ ಆ ಕನ್ನಡಿ ಹತ್ರ ಅವ್ನ್ ಒಳಗಡೆ ಇರೋ ನಮ್ ಹೀರೋ ಬಂದು ದೆವ್ವ ಹತ್ರ ಮಾತಾಡ್ತಾ ಇರ್ತಾನೆ. ನೀನ್ ಏನ್ ಬೇಕು, ಯಾಕೆ ಈ ತರ ನನ್ಗೆ ಕಷ್ಟ ಕೊಡ್ತಾ ಇದೆ, ದಯವಿಟ್ಟು ನನ್ನ ಬಿಟ್ಬಿಡು, ನನ್ ಮೈ ಬಿಟ್ಟು ನೀನು ಹೊರಗಡೆ ಹೊಟ್ಟೋಗು ಅಂತ ಕಿರ್ಚ್ತಾ ಇದ್ದಾಗ ಆ ದೆವ್ವಗೆ ಟೆನ್ಷನ್ ಆಗೋಯ್ತೆ. ಸಾಕ್ ಬಾಯ್ ಮುಚ್ಚೋ, ನಾನು ನೋಡ್ತಾನೆ ಇದೀನಿ, ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯಾ, ಆ ಮಿರರ್ ಕಾಣಿಸೋದ್ರಿಂದ ತಾನೇ ನಿನ್ನ ಹತ್ರ ಮಾತಾಡ್ತಾ ಇದೆ, ಇರು ನಿನಗ್ ಮಾಡ್ತೀನಿ ಅಂತ ಹೇಳಿ ಒಂದು ಕಲ್ನ ಎತ್ಕೊಂಡ ಮಿರರ್ ನ ಹೊಡೆದಾಕ್ಬಿಟ್ಟ. ಅಷ್ಟೇ ಅಲ್ಲ ಈಗ ನಮ್ ಹೀರೋನ್ ಹತ್ರ ಬಂದು ಮಾತಾಡ್ತಾನೆ. ಏನಮ್ಮ ನಿನ್ ಪ್ರಾಬ್ಲಮ್, ಯಾಕೆ ಇತರ ಸುಮ್ನೆ ಬಂದು ನನ್ಗೆ ತೊಂದರೆ ಕೊಡ್ತಾ ಇದೀಯಾ ಅಂತ ಹೇಳಿ ಟೆನ್ಷನ್ ಆಗಿ ಮಾತಾಡ್ತಾನೆ. ಅಂತ ನೋಡಿದ್ರೆ ಒಂದು ಲವ್ ಫೀಲ್ ಜೊತೆ ಮಾತಾಡ್ತಾ ಇರ್ತಾನೆ. ಏನ್ ವಿಷಯ ಅಂದ್ರೆ ಅವತ್ತು ನೈಟ್ ಯೋನಾ ಮತ್ತೆ ನಮ್ ಹೀರೋಯಿನ್ ಇಬ್ರು ಆ ಮನೆ ಮುಂದೆ ಡ್ಯಾನ್ಸ್ ಆಡಿರ್ತಾರಲ್ವಾ, ಲೈಟ್ಸ್ ಎಲ್ಲ ಎತ್ಕೊಂಡು ಡ್ಯಾನ್ಸ್ ಆಡಿರ್ತಾರಲ್ವಾ, ಅವಾಗ ದೆವ್ವ ಮನೆ ಒಳಗಡೆಯಿಂದ ನಮ್ ಹೀರೋಯಿನ್ ನ ನೋಡಿರುತ್ತೆ. ಫಸ್ಟ್ ಲುಕ್ ಅಲ್ಲೇ ದೆವ್ವ ಕೂಡ ನಮ್ ಹೀರೋಯಿನ್ ಮೇಲೆ ಲವ್ ಬಂದ್ಬಿಟ್ಟಿರುತ್ತೆ. ಅದ್ರಿಂದ ನೋಡು ಬಂಗಾರಿ ಹಂಗೆಲ್ಲ ಮಾಡ್ಬಾರ್ದು, ಯಾಕೆ ಸುಮ್ನೆ ನನ್ಗೆ ತೊಂದರೆ ಕೊಡ್ತೀಯ ಅಂತ ಅವ್ಳು ಕೂದಲ್ನೆಲ್ಲ ಮುಟ್ಟಿ ಮಾತಾಡುತ್ತೆ. ಅಷ್ಟೇ ಅಲ್ಲ ಆಲ್ಮೋಸ್ಟ್ ಕಿಸ್ ಮಾಡ್ಬೇಕು ಅಂತ ಹತ್ರನೂ ಹೋಗುತ್ತೆ. ಬಟ್ ಕಿಸ್ ಮಾಡಕ್ ಆಗ್ತಲ್ಲ, ಯಾವ್ದೋ ಒಂದು ಶಕ್ತಿ ತಡೀತಾ ಇದೆ. ಬೇರೆ ಯಾವ್ದು ನಮ್ ಹೀರೋಯಿನ್ ಮಂತ್ರ ಬರ್ದು ಕೊಟ್ಟಿರ್ತಾಳಲ್ಲ ಒಂದು ಲಿಪ್ ಬಾಮು, ಅದು ಮೋಸ್ಟ್ಲಿ ನಮ್ ಹೀರೋ ಹಚ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಆ ಶಕ್ತಿನೇ ತಡೀತಾ ಇರೋದು. ಇವ್ನ್ಗೆ ಟೆನ್ಷನ್ ಆಗೋಯ್ತು. ಏನ್ ಮಾಡಿಟ್ಟೆ ನನ್ಗೆ, ಏನೋ ಒಂದು ಶಕ್ತಿ ನನ್ನ ತಡೀತಾ ಇದೆ, ಏನ್ ಮಾಡಿದೆ ಅಂದಾಗ ಇವಳಿಗೇನ್ ಅರ್ಥ ಆಗ್ತಾ ಇಲ್ವಲ್ಲ. ಇಲ್ಲ ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಅವನಂತಾನೆ ಸರಿ ಆಯ್ತು, ನೀನೇನು ಮಾಡ್ದೇನೆ ಇರ್ಲಿ, ಈಗ ಒಂದು ಗೇಮ್ ಆಡೋಣವಾ. ಆ ಯೋನಾ ಬಂದು ಈ ಜಾಗಕ್ಕೆ ಬರ್ತಾ ಇದ್ದಾಳೆ, ನಾನ್ ಹೋಗಿ ಒಂದ್ ಜಾಗದಲ್ಲಿ ಔಸ್ಕೊಳ್ತೀನಿ, ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ನನ್ನ ಕಂಡಿಡಿತೀರೋ ನಾನು ಅವ್ರಿಗೊಂದು ಫೇವರ್ ಮಾಡ್ತೀನಿ. ಇನ್ ಕೇಸ್ ಅವಳಗ್ ಮುಂಚೆ ನೀನ್ ನನ್ನ ಕಂಡಿಡಿದ್ ಬಿಟ್ರೆ ನೀನೊಂದ್ ವಿಷಯನ ನನ್ನ ಹತ್ರ ಕೇಳ್ಬೋದು, ನಾನು ಅದನ್ನ ನೆರವೇರಿಸ್ತೀನಿ ಅಂದಾಗ ಹೀರೋ ನಿಜವಾಗ್ಲೂ ನೆರವೇರಿಸ್ತೀರಾ ಅಂದಾಗ ಅದಕ್ಕೆ ದೆವ್ವ ಕೂಡ ನಾನ್ ನೆರವೇರಿಸ್ತೀನಿ ಅಂತ ಹೇಳುತ್ತೆ. ಇನ್ನೇನು ನೆಕ್ಸ್ಟ್ ಮಿನಿಟ್ ಡೋರ್ ನ ತೆಕ್ಕೊಂಡು ತುಂಬಾ ಖುಷಿಯಾಗ ದೆವ್ವ ಓಡೋಟಾಯ್ತು ಹೊರಗಡೆ. ಅಯ್ಯ ಇಷ್ಟು ದಿನ ಮನೆ ಒಳಗಡೆ ಇದ್ದು ಎಷ್ಟು ಕಟ್ಟಾಗ್ದಂಗಿತ್ತು, ಈ ಫ್ರೆಶ್ ಗಾಳಿ, ಈ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಫುಲ್ ಖುಷಿಯಾಗಿ ಇರ್ತಾನೆ. ಅದೇ ದಾರಿಯಲ್ಲೇ ನಮ್ ಹೀರೋಯಿನ್ ಅವ್ರ ಅಮ್ಮ ಅವರೆಲ್ಲ ಕೂಡ ಬರ್ತಾ ಇರೋದು. ಇದೇನಿದು, ಇವನು ಹೀರೋಯಿನ್ ಅವರ ಫ್ರೆಂಡ್ ಹೀರೋ ಅಲ್ವಾ, ಇವ್ನ ಯಾಕೆ ಈ ತರ ಓಡೋಗ್ತಾ ಇದ್ದಾನೆ, ಇವನ ಹತ್ರ ಈ ಒಂದು ಆಟಿಟ್ಯೂಡೇ ಇಲ್ವಲ್ಲ. ಬಟ್ ಈ ತರ ಆಗ್ತಿದೆ ಅಂತಂದ್ರೆ ಖಂಡಿತ ಇವ್ನ ಮೈಯಲ್ಲಿ ಒಂದು ದೆವ್ವ ಇದೆ. ಇಲ್ಲಿ ನೋಡ್ರಿ ನೀವಿಬ್ರು ಮನೆ ಹತ್ರ ಹೋಗ್ರಿ, ಹೀರೋಯಿನ್ ಏನಾಯ್ತು ಅಂತ ನೋಡಿ, ನಾನು ಇವ್ನನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ನಮ್ ಹೀರೋಯಿನ್ ಅವ್ರ ಅಮ್ಮ ಅವನನ್ನ ಫಾಲೋ ಮಾಡ್ಕೊಂಡ್ ಬರಕ್ಕೆ ಶುರು ಮಾಡಿದ್ರು. ಅದೇ ದಾರಿಯಲ್ಲ ಯೋನಾ ಕೂಡ ಬರ್ತಾ ಇರೋದು. ಈಗ ಯೋನಾ ಮತ್ತೆ ನಮ್ ಹೀರೋಯಿನ್ ಅವ್ರ ಅಮ್ಮ ಇಬ್ರು ಎದುರು ಬದ್ರು ಆಗ್ತಾರೆ. ಆಗ ಹೀರೋಯಿನ್ ಅವ್ರ ಅಮ್ಮ ಲೇಡಿಗೆ ಸರಿಯಾಗಿ ಬೈತಾರೆ, ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯಾ, ಯಾಕೆ ಈ ತರ ತಪ್ಪದಾರಿನ ತುಳಿತಾ ಇದೀಯಾ ಅಂತ ಕತ್ತಿನೆಲ್ಲ ಎತ್ಕೊಂಡು ಬೆದರಿಸ್ತಾರೆ. ಆದ್ರೆ ಅವಳು ಸ್ವಲ್ಪನೂ ಭಯ ಪಡತಾರ ಇಲ್ಲ, ಟಕ್ಕಂತ ಬಂದ ಕತ್ತಿನ ಹಿಡ್ಕೊಂಡು ಏನ್ ಮಾಡಕ್ಕಾಗತ್ತೆ ನಿನ್ನಿಂದ, ನನ್ಗಿಂತ ನೀನ್ ಪವರ್ಫುಲ್ ಅನ್ನೋ ತರ ಕೇಳ್ತಾ ಇರ್ತಾಳ. ಈ ಕತ್ತಿನ ಟೈಟ್ ಆಗಿ ಹಿಡ್ಕೊಂಡಿರೋದ್ರಿಂದ ಅವಳ ಕೈಲಿ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಅವಾಗಳು ಅದನ್ನ ಕೇರ್ ಮಾಡ್ಕೊಂಡಿಲ್ಲ, ಟೈಟ್ ಆಗಿ ಹಿಡ್ಕೊಂಡಿರ್ತಾಳೆ ನೋಡಿ. ಜಾಸ್ತಿನೇ ಬ್ಲಡ್ ಲಾಸ್ ಆಗಿರೋದ್ರಿಂದ ಈಗ ಜ್ಞಾನ ತಪ್ಪಿನೇ ಬಿದ್ಬಿಟ್ಲು. ನಮ್ ಹೀರೋಯಿನ್ ಅವ್ರ ಅಮ್ಮಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಯಾಕೆ ಉಳ್ತಾರಲ್ಲ ಮಾಡ್ತಿದ್ದಾಳೆ ಅಂತ ಅವಳನ್ನ ಹಿಡ್ಕೊಂಡಿರೋದ್ರಲ್ಲಿ ಹೀರೋ ಎಲ್ಲೋದ ಅಂತ ಅವ್ರು ನೋಡ್ಕೊಂಡೇ ಇಲ್ಲ. ಇವಾಗ ಇಲ್ಲಿ ಹೆಂಗೋ ಬುಲ್ಲಿ ಬಾಯ್ನ ಸ್ವಲ್ಪ ಕಾಪಾಡಿ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ರು. ಇದ್ರೂ ದೆವ್ವ ಅವ್ನ ಮೈ ಒಳಗಡೆ ಹೋಗಿ ಅವ್ನಿಗೆ ಸ್ವಲ್ಪ ಹಾರ್ಮ್ ಜಾಸ್ತಿ ಆಗಿರೋದ್ರಿಂದ ಅವ್ನ್ ಇನ್ನೂ ಎದ್ದಿಲ್ಲ, ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲೇ ಇರ್ತಾನೆ. ಬಟ್ ಹೆಂಗೋ ಸದ್ಯಕ್ಕೆ ಮಂತ್ರ ಗಿಂತ್ರನೆಲ್ಲ ಆಗ್ಬಿಟ್ಟು ಸೆಟ್ ಮಾಡ್ಬಿಟ್ರು. ಸ್ವಲ್ಪ ತಲೆ ಜಾಗಕ್ಕೆ ಅವ್ರ ಅಜ್ಜಿನೂ ಇನ್ನೊಂದು ಶಾಮನ್ ಕೂಡ ಬರ್ತಾರೆ. ಇಲ್ಲಿ ಅಮ್ಮ ಎಲ್ಲೋದ್ರು ಅಂತ ಕೇಳಿದಾಗ ನಿಮ್ಮಮ್ಮ ಹೀರೋ ಹಿಂದ್ಗಡೆನೆ ಹೋದ್ರು, ಅವ್ನ ಮೈಯಲ್ಲಿ ಏನೋ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು, ಸೊ ಅವನನ್ನ ಫಾಲೋ ಮಾಡ್ಕೊಂಡು ಹೋದ್ರು ಅಂದಾಗ ಇವಳು ಕೂಡ ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಹೇಳಿ ಜಿಹೋ ಕೂಡ ಒಂದ್ ವಿಷಯನ ಹೇಳ್ತಾಳೆ. ಇಲ್ಲಿ ನೋಡೋ ಏನೇ ಪ್ರಾಬ್ಲಮ್ ಆದ್ರೂ ಇನ್ಮೇಲೆ ನೀನು ಹೀರೋ ಪಕ್ಕದಲ್ಲಿ ಹೋಗ್ಬೇಡ, ಯಾಕಂದ್ರೆ ಹೀರೋ ಇವಾಗ ಮುಂಚಿನ ತರ ಇಲ್ಲ, ಅವನಲ್ಲಿ ಬೇರೆ ಒಂದು ಶಕ್ತಿ ಇದೆ, ಸೊ ನೀನ್ ಹೋದ್ರೆ ನಿನ್ಗೂ ಅಪಾಯ ಆಗುತ್ತೆ, ಇದುವರೆಗೂ ನೀನ್ ಹೆಲ್ಪ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಕಣೋ ಅಂತ ಹೇಳಿ ಅವಳ ಹತ್ರ ಇರೋ ಇನ್ ಸ್ವಲ್ಪ ಉಪ್ಪುನ ಕೂಡ ಜಿಹೋ ಮೇಲೆ ಕೂಡ ಚೆಲ್ತಾಳೆ. ಯಾಕಂದ್ರೆ ಇವಾಗ ಅವ್ನು ಕೂಡ ಜಾಗಕ್ಕೆಲ್ಲ ಬಂದಿರ್ತಾನಲ್ವಾ, ಅದ್ರಿಂದ ಹೇಳ್ಬಿಟ್ಟು ಇವಳು ಅಲ್ಲಿಂದ ಓಡೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಇವಾಗ ಹೀರೋ ಮೈ ಒಳಗಡೆ ಇರೋ ದೆವ್ವನ ತೋರಿಸ್ತಾರೆ. ಆಕ್ಚುಲಿ ಈಗ ತಾನೆ ಆ ಬಿಲ್ಡಿಂಗ್ ನ ಬಿಟ್ಟು ಹೊರಗಡೆ ಬರ್ತಾ ಇರೋದು, ಅದರಿಂದ ಎಲ್ಲಾನು ಹೊಸದಾಗಿದೆ, ಇದೇನಪ್ಪ ಫುಲ್ ಲೈಟ್ಸ್ ಎಲ್ಲ ಕಾಣಿಸ್ತಾ ಇದೆ. ನಾನ್ ಹೊರಗಡೆ ಬಂದಿದ್ದ ಟೈಮ್ ಅಲ್ಲಿ ಜನಗಳು ಓಡಾಡೋದು ಕಡಿಮೆ, ಇಷ್ಟೊಂದು ಬೆಳಕು ಕೂಡ ಇರ್ತಾ ಇರ್ಲಿಲ್ಲ. ಆದ್ರೆ ನೋಡು ಊರ್ ತುಂಬಾ ಲೈಟ್ ಇದೆ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಎಲ್ಲಿ ಹೋಗೋದು ಅಂತ ಅವ್ನಿಗೆ ಗೊತ್ತಿಲ್ವಲ್ಲ, ಇವ್ನ ಹಾಕೊಂಡಿದ್ದಾನಲ್ಲ ಯೂನಿಫಾರ್ಮ್, ಇದೊಂದು ಸ್ಕೂಲ್ ಯೂನಿಫಾರ್ಮ್ ಅಂತ ಗೊತ್ತು. ಸರಿ ಅಲ್ಲಿಗೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಅವ್ನ ಆಪೋಸಿಟ್ ಅಲ್ಲಿ ಇವ್ರ ಕ್ಲಾಸ್ ಅಲ್ಲಿ ಒಬ್ಬ ಓದೋ ಹುಡುಗ ಇರ್ತಾನಲ್ಲ ಕನ್ನಡಕ ಹಾಕೊಂಡು, ಆ ಹುಡುಗನ್ನ ಕೆಲವರು ಬುಲ್ಲಿ ಮಾಡ್ತಾ ಇರ್ತಾರೆ. ಅದನ್ನ ಇವಾಗ ನಮ್ ಹೀರೋ ಮೈ ಒಳಗಡೆ ಇರೋ ದೆವ್ವ ನೋಡ್ಬಿಡ್ತು. ಓಕೆ ನಾನು ಹಾಕೊಂಡಿರ್ತಾರೆ ಯೂನಿಫಾರ್ಮ್, ಅವನು ಹಾಕೊಂಡಿರೋದು, ಅವ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಹತ್ರ ಬಂದವನು ಹೀರೋ ಅಲ್ಲಿರೋರ್ನೆಲ್ಲಾರು ಹೊಡೆದು ಬಿಸಾಕ್ಬಿಟ್ಟ. ಆಮೇಲೆ ಕನ್ನಡಕ ಹಾಕೊಂಡಿರೋ ಹತ್ರ ಕೇಳ್ತಾನೆ, ನೀನ್ ಕೂಡ ನಂತರ ಡ್ರೆಸ್ ತಾನೆ ಹಾಕೊಂಡಿದ್ಯಾ, ಸ್ಕೂಲ್ ಎಲ್ಲಿದೆ ಅಂತ ಕೇಳಿದಾಗ ಅವ್ನ್ಗೇನ್ ಅರ್ಥ ಆಗ್ತಲ್ಲ, ಇವನು ನಮ್ ಕ್ಲಾಸ್ ತಾನೆ ದಿನಾನು ಅದೇ ಸ್ಕೂಲ್ಗೆ ತಾನೆ ಬರ್ತಾನೆ, ಹಂಗಿದ್ರು ಏನಕ್ಕೆ ಕೇಳ್ತಿದ್ದಾನೆ, ಇವನೊಬ್ಬ ಮೆಂಟಲ್ ಅಪ್ಪ, ನಿನ್ ಸವಾಸನೆ ನನ್ಗೆ ಬೇಡ ಅಂತ ಹೇಳಿ ಅವನಲ್ಲಿಂದ ಹೊರಟೋದ. ಅದಾದ್ಮೇಲೆ ನಮ್ ಹೀರೋ ಹಂಗೆ ನಡ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಜಿಹೋ ಬರ್ತಾನೆ. ಜಿಹೋ ನೋಡ್ಬಿಟ್ಟ, ಇದ್ರೂನು ಹೀರೋಯಿನ್ ಹೇಳಿದ್ಲು ಅವನ ಹತ್ರ ಹೋಗ್ಬೇಡ ಅಂತ, ಬಟ್ ಬೇರೆ ದಾರಿ ಇಲ್ಲ, ಇವನ ಹತ್ರ ಎಲ್ಲರೂ ಹುಡುಕ್ತಾ ಇದಾರೆ ಅಂತ ಇವನು ಮತ್ತೆ ನಮ್ ಹೀರೋನು ಇಬ್ರು ಕ್ಯಾಶುವಲ್ ಆಗಿ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಹತ್ರ ಹೋಗ್ತಾ ದಾರಿಲಿ ಸಣ್ಣ ಪುಟ್ಟ ಗೇಮ್ಸ್ ಎಲ್ಲ ಇರತ್ತಲ್ಲ, ಈ ಪಂಚಿಂಗ್ ಬ್ಯಾಗ್ ತರ ಎಲ್ಲ ಇಟ್ಟಿರ್ತಾರಲ್ಲ, ಅದ್ರಲ್ಲಿ ನಮ್ ಹೀರೋ ಸಖತ್ ಫೋರ್ಸ್ ಆಗಿ ಹೊಡಿತಾನೆ. ಆಮೇಲೆ ಜಿಹೋನು ಬಂದು ಪಂಚ್ ಮಾಡ್ತಾನೆ. ಬಟ್ ನಮ್ಮ ಹೀರೋ ಅಷ್ಟು ಪವರ್ ಅವನಿಗೆ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋದಲ್ವಲ್ಲ ಪವರ್, ಅವ್ನ ಒಳಗಡೆ ಇರೋ ದೆವ್ವದ ಪವರ್.
ಅಯ್ಯೋ ನೀನ್ ಇನ್ನೂ ಹಸಿ ಮಗು ಕಣೋ, ನಿನ್ಗೆ ಅಷ್ಟೊಂದು ಸ್ಟ್ರೆಂಗ್ತೇ ಇಲ್ಲ, ಇನ್ನೂ ಚೆನ್ನಾಗಿ ನೀನ್ ತಿಂದು ಬೆಳಿಬೇಕು ಅಂದಾಗ ಜಿಹೋ ಹೇಳ್ತಾನೆ, ಚಾಚಾ ನಾನ್ ಸ್ಟಾರ್ಟಿಂಗ್ ಜಸ್ಟ್ ಟ್ರಯಲ್ ಮಾಡಿದ್ದಷ್ಟೇ, ಇವಾಗ ಹೊಡೆದು ತೋರಿಸ್ತೀನಿ ಅಂತ ಹೊಡಿತಾನೆ. ಬಟ್ ಈ ಸತಿನ ಅಷ್ಟೊಂದು ಹೋಗಲ್ಲ, ನಮ್ ಹೀರೋನೇ ಜಾಸ್ತಿ ಹೊಡಿಯೋದು. ಇವಾಗ ಹಂಗೆ ನೆಕ್ಸ್ಟ್ ಈ ಶೂಟಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಆ ತರ ಜಾಗದಲ್ಲಿ ಇರ್ತಾರೆ. ಆ ಶೂಟಿಂಗ್ ಸೌಂಡ್ ನ ಕೇಳಿಸ್ಕೊಳ್ತಾ ಇದ್ರೆ ದೆವ್ವಾಗ ಏನೋ ಒಂಥರ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದಕ್ಕೆ ಸರಿಯಾಗಿ ನಿಂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ತಲೆ ಹಿಡ್ಕೊಂಡು ಸುಮಾರು ಹಳೆ ವಿಷಯಗಳೆಲ್ಲ ಅದಕ್ಕೆ ನೆನಪು ಬರ್ತಾ ಇರುತ್ತೆ. ಬೇರೇನು ಅಲ್ಲ, ಈ ದೆವ್ವ ಇದಕ್ಕೂ ಮುಂಚೆ ಒಂದು ಮಿಲಿಟರಿ ಸೋಲ್ಜರ್ ಆಗಿತ್ತೇನೋ, ಯಾವ್ದೋ ಒಂದು ಹೋರಾಟದಲ್ಲೆಲ್ಲ ಪಾಲ್ಗೊಂಡಿತ್ತೇನೋ, ಅದನ್ನ ನೆನ್ಸ್ಕೊಂಡು ಈಗ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ. ಆಲ್ಮೋಸ್ಟ್ ಕೆಳಗಡೆ ಬೀಳೋ ತರ ಆಗೋಯ್ತು. ಆ ಟೈಮಲ್ಲಿ ನಮ್ ಹೀರೋಯಿನ್ ಬಂದು ಹಿಡ್ಕೊಂತಾಳೆ. ಬೇರೆ ಏನಿಲ್ಲ ವಿಷಯ, ಜಿಹೋ ಹೀರೋನ ನೋಡಿದ ತಕ್ಷಣ ಫಸ್ಟ್ ನಮ್ ಹೀರೋಯಿನ್ ಗೆ ಮೆಸೇಜ್ ನ ಕಳ್ಸಿರ್ತಾನೆ. ಹೀರೋಯಿನ್ ಬರೋವರೆಗೂ ಇವ್ರನ್ನ ಹೆಂಗಾದ್ರೂ ಮಾಡಿ ಇಲ್ಲೇ ಇರ್ಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ಹೀರೋ ಜೊತೆ ಇಷ್ಟೊತ್ತು ಅವನು ಟೈಮ್ ಪಾಸ್ ಮಾಡಿದ್ದು. ಈಗ ಹೀರೋಯಿನ್ ಬಂದಿದ ತಕ್ಷಣ ಜಿಹೋ ಕೂಡ ಸರಿ ಆಯ್ತು, ಇನ್ಮೇಲೆಲ್ಲ ಅವಳೆ ನೋಡ್ಕೊಂತಾಳೆ ಅಂತ ಹೇಳಿ ಅವನ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡು ನೀನ್ ಹೇಳಿದ್ದೆ ನನ್ನ ಹತ್ರ, ಯೋನಾಗಿಂತ ಮುಂಚೆ ನಾನ್ ಕಂಡಿಡಿದ್ರೆ ನನ್ನ ಒಂದು ವಿಷ ನೆರವೇರಿಸ್ತೀನಿ ಅಂತ, ನಾನು ಏನೇ ಕೇಳಿದ್ರು ಕೊಡ್ತೀನಿ ಅಂತ, ದಯವಿಟ್ಟು ಇವ್ನ ಮೈಬ್ನ ಬಿಟ್ಬಿಟ್ಟು ಹೊರಟೋಗು. ಪಾಪ ಚಿಕ್ಕ ವಯಸ್ಸಿಂದ ತುಂಬಾನೇ ನೋವ್ನ ತುಂಬಾನೇ ಕಷ್ಟನ ಅನುಭವಿಸಿದಾನೆ, ಇನ್ನೂ ಅವ್ನ ಮೈಯಲ್ಲಿದ್ದು ಅವ್ನಿಗೆ ಕಷ್ಟ ಕೊಡ್ಬೇಡ, ಅವ್ನಿಗೆ ಅಂತ ಒಂದು ನೆಮ್ಮದಿಯಾದ ಜೀವನ ಇದೆ, ದಯವಿಟ್ಟು ಅದಕ್ಕೋಸ್ಕರ ಬಿಟ್ಬಿಡು ಅವನನ್ನ, ಅವ್ನ ಮೈಯಿಂದ ಹೊರಗಡೆ ಬಂದ್ಬಿಡು ಅಂತ ತುಂಬಾ ಕೇಳ್ಕೊಂಡು ಅಳ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ನೀನು ಆ ದೆವ್ವ ಹತ್ರ ಮಾತಾಡ್ತಾ ಇಲ್ಲ, ನನ್ನ ಹತ್ರ ಮಾತಾಡ್ತಾ ಇದೀಯಾ, ನಾನೇ ನಿನ್ ಮುಂದೆ ಇರೋದು ಅಂತ. ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಅಂದ್ರೆ ಅವ್ನ ಮೈ ಒಳಗಡೆ ಇರೋ ದೆವ್ವನ್ನ ಬಿಟ್ಟೋಗ್ಬಿಟ್ಟಿದೆ ಅಂತ ಹೇಳಿ, ಅಯ್ಯೋ ಇವಾಗ ದೆವ್ವ ನೆಲ್ ಹುಡ್ಕೋದು ಅಂತ ಹೇಳಿ ಯೋಚನೆ ಮಾಡ್ಬೇಕಾದ್ರೆ, ಇಷ್ಟೊತ್ತು ಮಾತಾಡುವಾಗ ನಮ್ ಹೀರೋ ಕೈ ಹಿಡ್ಕೊಂಡೆ ಮಾತಾಡಿದ್ದು, ಕೈನ ಬಿಟ್ಟಿದ ತಕ್ಷಣ ದೆವ್ವ ಅವ್ನ ಮೈ ಒಳಗಡೆ ಬರುತ್ತೆ. ಆಮೇಲೆ ಇವಳು ಅವ್ನ ಕೈನ ಹಿಡ್ಕೊಂಡಿದ ತಕ್ಷಣ ದೆವ್ವ ಅಲ್ಲಿಂದ ಹೊರಟೋಗುತ್ತೆ. ಇವಳಿಗೆ ಅರ್ಥ ಆಗೋಯ್ತು, ಅಯ್ಯೋ ಹಂಗಾದ್ರೆ ನಾನು ಮುಟ್ಟೋದನ್ನ ಬಿಟ್ರೆ ದೆವ್ವ ಮತ್ತೆ ಅವ್ನ ಹತ್ರ ಬಂದ್ ಸೇರ್ಕೊಂಡ್ಬಿಡುತ್ತ ಅಂತ ಹೇಳಿ ಬೇರೆ ದಾರಿ ಇಲ್ದವ್ರ ಮನೆಗೂ ಕರ್ಕೊಂಡ್ ಹೋಗ್ತಾನೆ. ಕೈ ಹಿಡ್ಕೊಂಡೆ ಮಾತಾಡ್ತಾನೆ, ಅಮ್ಮ ದಯವಿಟ್ಟು ಇವನ್ನ ಕಾಪಾಡು, ಈ ತರ ದೆವ್ವ ಬಂದು ಇವ್ನ ಹತ್ರನೇ ಇದೆ, ನನ್ ಕೈ ಹಿಡ್ಕೊಂಡಿದ್ರೆ ದೆವ್ವ ಅವ್ನ ಒಳಗಡೆ ಹೋಗೋದಿಲ್ಲ, ಅದೇ ನನ್ ಕೈ ಬಿಟ್ರೆ ಅದು ಅವ್ನ ಒಳಗಡೆ ಹೊರಟೋಗುತ್ತೆ, ಪ್ಲೀಸ್ ಕಾಪಾಡಿ ಅಂದಾಗ, ನನ್ನ ಹತ್ರ ಬಂದ್ಮೇಲೆ ಕೆಲಸ ಮುಗೀತು, ಬಾ ಕಾಪಾಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಅವನನ್ನ ಒಂದು ಪೋಲ್ಗೆ ಕಟ್ಟಾಕ್ತಾರೆ. ಅವಾಗವರೆಗೂ ನಮ್ ಹೀರೋನ ಹಿಡ್ಕೊಂಡೇ ಇರ್ತಾನೆ. ಅವ್ರ ಅಮ್ಮನೂ ಶಾಮನ್ ಎಲ್ಲ ಹೇಳ್ತಾರೆ, ತೆಗಿಯಮ್ಮ ಕೈ ತೆಗಿ ಅಂದಾಗ, ಇವ್ನಮ್ಮ ಅದಲ್ಲಮ್ಮ ಅಂದಾಗ, ಏನಿಲ್ಲ ತೆಗಿಯ ಕೈ ನೋಡ್ಕೊಳ್ಳೋಣ, ಏನ್ ಮಾಡ್ಬಿಡುತ್ತಾ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಕೈ ಎತ್ತಿದ ತಕ್ಷಣ ಮತ್ತೆ ದೆವ್ವ ಅವ್ನ ಮೈ ಒಳಗಡೆ ಬರುತ್ತಾ, ಏನ್ ಮಾಡ್ತಾ ಇದೀರಾ ನೀವೆಲ್ಲ, ನನ್ ಯಾರಂತ ಗೊತ್ತಿಲ್ಲದೆ ನನ್ನ ಹತ್ರ ಇಟ್ಕೊಂತಾ ಇದೀರಾ, ಸೈಲೆಂಟ್ ಆಗಿ ನನ್ನ ಬಿಟ್ಬಿಡಿ ಅಂತ ಕೂಗ್ತಾ ಇದ್ರೆ, ಅವರೆಲ್ಲ ಕೈಯಲ್ಲಿ ಏನೋ ಸೊಪ್ಪು ತರ ಎಲ್ಲ ಇಟ್ಕೊಂಡು ಸುತ್ತಿ ಏನೋ ಪೂಜೆಗಳು ಮಂತ್ರಗಳನ್ನೆಲ್ಲ ಹಾಕೊಂಡು ಆ ದೆವ್ವನ ಹೊಡಿತಾ ಇರ್ತಾರೆ. ನಮ್ ಕಡೆ ಬೇವಿನ ಸೊಪ್ಪು ಟ್ರೀಟ್ಮೆಂಟ್ ಕೊಡ್ತಾರಲ್ಲ ದೆವ್ವ ಹಿಡಿದಿರೋರ್ಗೆ, ಆ ತರ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಯೂಶುವಲ್ ಆಗಿ ಈ ತರ ಒಂದು ಪೂಜೆನ ಮಾಡಿದ್ರೆ ಆ ಮೈ ಒಳಗಡೆ ಇರೋ ದೆವ್ವ ಹೊರಟೋಗ್ಬೇಕು. ಬಟ್ ಇವ್ನ ನಗ್ತಾ ಇದ್ದಾನೆ, ನನ್ಗೆ ಕಚಗುಳಿ ಆಗ್ತಾ ಇದೆ, ಸುಮ್ನೆ ನನ್ನ ಮುಟ್ಬೇಡಿ ಅಂತ ಹೇಳಿ ಕೂಗ್ತಾ ಇದೆ. ಇದರಿಂದ ಅವ್ರ ಅಮ್ಮಗೆ ಸಖತ್ ಶಾಕ್ ಆಗೋಯ್ತು. ಯೂಶುವಲ್ ಆಗಿ ಈ ತರ ಪೂಜೆ ಮಾಡಿದ್ರೆ ಎಂತ ದೆವ್ವನು ಭಯ ಪಟ್ಟು ಓಡೋಗುತ್ತೆ, ಆದ್ರೆ ಇವನಲ್ಲಿರೋ ದೆವ್ವ ಭಯ ಪಟ್ಟಿಲ್ಲ ಅಂತಂದ್ರೆ ಇದು ಇನ್ನಷ್ಟು ಪವರ್ಫುಲ್ ಆಗಿದೆ. ಇದು ಇನ್ನಷ್ಟು ಪವರ್ಫುಲ್ ಆಗೋದಕ್ಕೆ ಯಾರೋ ಹೆಲ್ಪ್ ಮಾಡಿದ್ದಾರೆ, ಬೇರೆ ಯಾರು ಯೋನಾನೇ ಹೆಲ್ಪ್ ಮಾಡಿದಾಳೆ. ಏನ್ ಮಾಡೋದು ಇವಾಗ, ಇನ್ ಯಾವ ತರ ಪೂಜೆ ಮಾಡ್ಬೇಕು ಅಂತ ಇವರೆಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾತಾಡುವಾಗ ದೆವ್ವ ಕೂಡ ಅವ್ರ ಜೊತೆ ಹಂಗೆ ಮಾತು ಬೆಳೆಸ್ಕೊಂಡು ಆ ಕೈನ ಕಟ್ಟಾಕಿರ್ತಾರಲ್ಲ ಹಗ್ಗನ, ಅದನ್ನ ಹಂಗೆ ಬಿಡಿಸ್ಕೊಂಡು ಅಲ್ಲಿಂದ ಓಡ್ಬೇಕು ಅಂತ ನೋಡುತ್ತೆ. ಬಟ್ ನಮ್ ಹೀರೋಯಿನ್ ಬಿಡ್ತಾಳ, ಹಿಂದ್ಗಡೆಯಿಂದ ಓಡೋಗಿ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಬಿಟ್ಲು. ನಮ್ ಹೀರೋಯಿನ್ ಬಿಟ್ಕೊಂಡಿದ ತಕ್ಷಣ ನಮ್ ಹೀರೋ ನಾರ್ಮಲ್ ಆಗ್ತಾನೆ ಇರ್ತಾನೆ. ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ, ಇವತ್ತೊಂದೇ ಒಂದಿನ ನಮ್ಮ ಮನೇಲಿ ಇರು, ಇವತ್ತೊಂದಿನ ಮಾತ್ರ ಇರು ಅಂತ ತುಂಬಾ ಕೇಳ್ಕೊಂತಾಳ. ಇದಕ್ಕೆಲ್ಲ ಕಾರಣ ನಾನೇ ತಾನೆ, ಮೀನ್ಸ್ ನನ್ನ ಕಾಪಾಡೋದಕ್ಕೋಸ್ಕರ ತಾನೆ ಇವಳು ಇಷ್ಟು ಕಷ್ಟ ಪಡ್ತಾ ಇರೋದು ಅಂತ ಹೀರೋಗೆ ತುಂಬಾನೇ ಎಮೋಷನಲ್ ಆಗೋಯ್ತು. ತುಂಬಾನೇ ಫೀಲ್ ಮಾಡ್ತಾನೆ. ಇದನ್ನೆಲ್ಲ ನೋಡಿ ಅವ್ರ ಅಮ್ಮ ಮತ್ತೆ ಶಾಮನ್ ಸ್ವಲ್ಪ ಶಾಕ್ ಆಗ್ತಾರೆ, ನಮ್ ಮುಂದೆನೆ ಏನ್ ಮಾಡ್ತಿದ್ದಾಳೆ ನೋಡಿ ಇವಳು ಅಂತ. ಬಟ್ ಏನು ಮಾಡಕ್ಕಾಗಲ್ಲ, ಅವನ್ನ ಕಾಪಾಡ್ಬೇಕಂದ್ರೆ ಇದೆಲ್ಲ ಮಾಡ್ಲೇಬೇಕಲ್ವಾ ಅಂತ ಅವರು ಸುಮ್ನೆ ಆಗ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.